ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮದ ಸಂಚಿಕೆಗೆ ಪ್ರೀತಿಯ ಸ್ವಾಗತ, ಭೀಮ ಸ್ವಾಗತ. ಆತ್ಮೀಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೆಲ್ಲ ಜ್ಞಾನದ ಹಿಂದೆ ಓಡ್ತಾರೋ, ಯಾರೆಲ್ಲ ವಿದ್ವತ್ತಿನ ಹಿಂದೆ ಓಡ್ತಾರೋ, ಯಾರೆಲ್ಲ ಸಮಾಜದ ಉದ್ಧಾರಕ್ಕೆ, ಮಾನವ ಹಕ್ಕುಗಳಿಗೆ, ದಲಿತೋದ್ಧಾರಕ್ಕೆ, ಮಹಿಳಾ ಸಬಲೀಕರಣಕ್ಕಾಗಿ ಆಶಿಸ್ತಾರೋ, ತಹತಹಿಸ್ತಾರೋ, ಅದಕ್ಕಾಗಿ ಪ್ರಯತ್ನಶೀಲರಾಗ್ತಾರೋ ಅವರಿಗೆಲ್ಲ ಒಂದು ದೊಡ್ಡ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೌದು, ತುಂಬ ಜನ ಮಾತಾಡ್ತಾರೆ, ನಾವು ಕೂಡ ಮಾತಾಡ್ತೇವೆ. ಈ ದೇಶದ ರಾಷ್ಟ್ರಪಿತ ಯಾರು ಅಂತ ಹೇಳಿದ್ರೆ ತಕ್ಷಣ ಹೇಳಿಬಿಡ್ತೇವೆ ಮಹಾತ್ಮ ಗಾಂಧೀಜಿ ಅಂತ. ಇನ್ನೂ ಬಹಳಷ್ಟು ಜನ ಹೇಳ್ತಾರೆ, ಹಾಗಾದರೆ ರಾಷ್ಟ್ರಮಾತೆನೂ ಇರಬೇಕಲ್ಲ. ಯಾರು ಆ ರಾಷ್ಟ್ರಮಾತೆ? ಯಾರೂ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೌದು, ತಮ್ಮ ನಿಷ್ಕಳಂಕ ವ್ಯಕ್ತಿತ್ವ ಮತ್ತು ಸಾಧನೆಯ ಮೂಲಕ ಕೊಡುಗೆಗಳನ್ನು ಕೊಟ್ಟಾಗ ಅವರು ಈ ದೇಶದ ಬಹುತೇಕ ಎಲ್ರಿಗೂ ಕೂಡ ಸರಿಸಮಾನವಾದಂಥ ಹಕ್ಕುಗಳನ್ನು, ಅವಕಾಶಗಳನ್ನು, ಘನತೆಯಿಂದ ಬದುಕುವಂಥ ಬದುಕಿಗೆ ಬೇಕಾದಂಥ ವಾತಾವರಣವನ್ನು ಮೂಡಿಸಿಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಅವರು ಕೊಟ್ಟಿರತಕ್ಕಂಥ ಸಂವಿಧಾನದ ಪೀಠಿಕೆಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು, ಎಷ್ಟು ಸುಂದರವಾಗಿದೆ ಅಲ್ಲ. ಹಾಗಾಗಿಯೇ ಈ ಒಂದು ಪದೋಕ್ತಿಯೇ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇದೆ. ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ಮುಂದೆ ಬರ್ತಾ ಇದ್ದೇವೆ. ಮತ್ತೊಂದು ಹಂತದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಬಾಬಾ ಸಾಹೇಬರನ್ನ ಆ ಕಾರಣಕ್ಕಾಗಿಯೇ ರಾಷ್ಟ್ರದ ಮಾತೆ ಅಂತಲೂ ಕರಿಬೋದು ನಾವು. ಯಾಕೆಂದರೆ ಶ್ರೇಷ್ಠ ಮಾನವೀಯ ಹೃದಯ ಅಥವಾ ಮಹಿಳಾ ಹೃದಯ ಶ್ರೀಮಂತಿಕೆ ಇದ್ದಂಥ ಮಹಾಪುರುಷರವರು. ತಮಗೆಲ್ಲ ಒಂದು ದೃಷ್ಟಾಂತ ನೆನಪಿರ್ಬೋದು. ಮಹಿಳೆಯರಿಗೆ ಸಮಾನ ಹಕ್ಕು ಬಾಧ್ಯತೆಗಳನ್ನು ಈ ಸಮಾಜದಲ್ಲಿ ಕೊಡಬೇಕು, ಭಾರತೀಯ ಸಮಾಜದಲ್ಲಿ ಅಂತ ಹೇಳಿದಾಗ ಆ ಹೇಳಿಕೆಗೆ, ಅವರು ಮಂಡಿಸಿದಂಥ ಮಸೂದೆಗೆ ವಿರೋಧ ವ್ಯಕ್ತಪಟ್ಟಾಗ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಂಥ ಏಕೈಕ ವ್ಯಕ್ತಿಯ ಉದಾಹರಣೆ ಜಗತ್ತಿನಲ್ಲಿ ಸಿಗುವಂಥದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಮಾತ್ರ. ಇಂತಹ ಮಹಿಳಾ ಪರವಾದಂಥ ದನಿ, ಮಹಿಳಾ ವಿಮೋಚಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕಾಗಿ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತಿನ ಸಂವಾದದ ಮೂಲ ಶೀರ್ಷಿಕೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಂವಾದವನ್ನು ಆಯೋಜನೆ ಮಾಡಿದ್ದೇವೆ. ಇಡೀ ಭಾರತದ ಮಾಧ್ಯಮದ ಇತಿಹಾಸದಲ್ಲಿ ಇದು ಒಂದು ಮೈಲುಗಲ್ಲು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಾಳೆ ಈ ದೇಶದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಪ್ರತಿಷ್ಠಾಪಿಸಿಕೊಳ್ಳಬಹುದಾದಂಥ ವಿದ್ಯಾರ್ಥಿ ಯುವಜನರ ಜೊತೆ ಈ ಸಂವಾದ ನಡೀತಾ ಇದೆ. ಆ ವಿದ್ಯಾರ್ಥಿ ಯುವಜನರು ಯಾರ ಚಿಂತನೆಗಳನ್ನು ಅಳವಡಿಸ್ಕೊಳ್ಬೇಕು ಅಂತಂದಾಗ ನಮಗೆ ಸಿಗ್ತಕ್ಕಂಥ ಏಕೈಕ ಮಾರ್ಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುದೊಡ್ಡ ಪ್ರೇರಣೆ, ಬಹುದೊಡ್ಡ ಸ್ಫೂರ್ತಿ ಅಂಬೇಡ್ಕರ್ ಯುವಜನರಿಗೆ ಅನ್ನುವಂಥ ಮಾತು ಬಂದಾಗ ನಮ್ಮ ವಾಹಿನಿ ಯಾಕೆ ಯುವಜನರ ಜೊತೆ ಈ ರೀತಿ ಒಂದು ಸಂವಾದವನ್ನು ನಡೆಸಬಾರ್ದು, ಯುವಜನರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಬಗೆಗಿನ ಚಿಂತನೆಗಳ ಬಗೆಗಿನ ಅನುಭವವನ್ನು ಯಾಕೆ ನಾವು ಜನರಿಗೆ ಮುಟ್ಟಿಸಬಾರ್ದು ಅನ್ನುವಂಥ ಆಲೋಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇವತ್ತು ಮಹಿಳಾ ಸಬಲೀಕರಣ ಅಂಬೇಡ್ಕರ್ ದೃಷ್ಟಿಯಲ್ಲಿ, ಹಾಗೆಯೇ ಅದನ್ನು ಮುನ್ನಡೆಸುವ ದಾರಿ ಯಾರ್ದು? ಯುವಜನರದು. ಇವರಿಗೆ ಮಾರ್ಗದರ್ಶನ ಕೊಡಲಿಕ್ಕಾಗಿ ಡಾಕ್ಟರ್ ವಿ ಭಾಗ್ಯಲಕ್ಷ್ಮಿಯವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಹೆಚ್ಚುವರಿ ನಿರ್ದೇಶಕರು ಖಜಾನೆ ಇಲಾಖೆ, ಕರ್ನಾಟಕ ಸರ್ಕಾರ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. 24 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಅಂತ ಅಂದರೆ ದಕ್ಷತೆ, ಪ್ರಾಮಾಣಿಕತೆ ಹಾಗೆ ನಿಷ್ಠುರತೆಗೆ ಹೆಸರಾದಂಥವ್ರು. ಅಂಬೇಡ್ಕರ್ ಅವರನ್ನು ಆಳವಾಗಿ ಓದ್ಕೊಟ್ಟಿರ್ತಕ್ಕಂಥ ಒಬ್ಬ ಚಿಂತಕಿ ಕೂಡ ಹೌದು. ಅದರಲ್ಲೂ ಸ್ತ್ರೀವಾದಿ ನೆಲೆಯಲ್ಲಿ ಅಂಬೇಡ್ಕರ್ನ ನೋಡಿರುವಂಥ ಇವರ ದೃಷ್ಟಿಕೋನ ಬಹಳ ಪ್ರಸ್ತುತವಾದುದು ಅಂತ ಹೇಳ್ತಾ, ಇವ್ರ ಜೊತೆ ಸಂವಾದ ಮಾಡೋದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪ್ರತಿನಿಧಿಗಳಾಗಿ ನಮ್ಮೊಂದಿಗಿದ್ದಾರೆ. ನಮ್ಮ ನಾಳಿನ ನಮ್ಮೆಲ್ಲರ ಪ್ರೀತಿಯ ಆಶಾಕಿರಣ, ಭರವಸೆಗಳು, ಯುವಜನಾಂಗ ಇಲ್ಲಿದೆ. ಇವ್ರನ್ನೂ ಕೂಡ ನಮ್ಮ ವಾಹಿನಿ ಪರವಾಗಿ ಹಾರ್ದಿಕವಾಗಿ ಭೀಮ ಸ್ವಾಗತದೊಂದಿಗೆ ಬರಮಾಡಿಕೊಳ್ತೇನೆ. ಸ್ವಾಗತ, ಸುಸ್ವಾಗತ ತಮಗೂ ಕೂಡ ಕೊಡೋಣ.
ಆತ್ಮವಿಶ್ವಾಸದ ಸಂದರ್ಭ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಆತ್ಮವಿಶ್ವಾಸ, ವ್ಯಕ್ತಿ ಘನತೆ. ಹಾಗಾಗಿ ಅದು ನಮ್ಮ ನರನಾಡಿಗಳಲ್ಲಿ ಸದಾ ಹರಿತಾ ಇರಲಿ. ಇನ್ನು ವೇದಿಕೆ ಸಿದ್ಧ ಆಗಿದೆ ಮೇಡಮ್. ನಿಮ್ಮ ಉಪನ್ಯಾಸದೊಂದಿಗೆ ಅವರ ಸಂವಾದಕ್ಕೆ ನಮ್ಮ ದೂರದರ್ಶನದ ಈ ವೇದಿಕೆ ಸಿದ್ಧಗೊಂಡಿದೆ. ಇವತ್ತು ಈ ವೇದಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಕಾಲೀನ ಮಹಿಳಾ ಸಬಲೀಕರಣಕ್ಕೆ ಅವರು ಕೊಟ್ಟಂಥ ಆಶಯಗಳನ್ನು ಆಲೋಚನೆ ಮಾಡ್ತಾನೆ ಇವತ್ತಿನ ಯುವ ಜನರಿಗೆ ಬಾಬಾ ಸಾಹೇಬ್ ಅವರ ಕನಸುಗಳು, ಅವರ ಆಶಯಗಳು, ಅವರ ಹೋರಾಟದ ಪ್ರತಿಫಲ ಇವೆಲ್ಲವನ್ನು ಮುಟ್ಟಿಸಲಿಕ್ಕೆ ನಾವು ಮಾಡಬೇಕಾಗಿರುವಂತಹ ಕೆಲಸಗಳೇನು ಅಥವಾ ನಮ್ಮ ಜವಾಬ್ದಾರಿಗಳೇನು, ಈ ಒಂದು ನಿಟ್ಟಿನಲ್ಲಿ ನನಗೆ ಈ ಯುವ ಜನರ ಜೊತೆ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮತ್ತು ದೂರದರ್ಶನ ಇವರಿಗೆ ನಾನು ವಂದನೆಗಳನ್ನ ಹೇಳ್ತಾ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾನು ಒಂದು ಚೂರು ಸಂಕ್ಷಿಪ್ತವಾಗಿ ಪ್ರಸ್ತಾಪನೆ ಮಾಡ್ತೀನಿ. ಒಬ್ಬ ಭಾರತದ ಪ್ರಜೆಯಾಗಿ ಏನು ನಾವು ಸಂವಿಧಾನದಲ್ಲಿ ಹೇಳ್ತೀವಿ, ನಮಗಾಗಿ ನಮಗೋಸ್ಕರ ನಮ್ಮ ಸಂವಿಧಾನವನ್ನು ಅರ್ಪಿಸ್ಕೊಳ್ಳುವಂಥ ಆ ದೊಡ್ಡ ಒಂದು ಘೋಷಣಾ ವಾಕ್ಯ ಇದೆ. ಇಡೀ ಜಗತ್ತಲ್ಲೇ 16ಕ್ಕೂ ಹೆಚ್ಚು ಸಂವಿಧಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಬರೆಯಲ್ಪಟ್ಟಂಥ ವಾಕ್ಯಗಳು. ಆ ಸಂವಿಧಾನನೇ ನಮಗೆ ಸ್ಫೂರ್ತಿ, ಆ ಸಂವಿಧಾನನೇ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಂತಹ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಜನಾಂಗಕ್ಕೆ ಅತ್ಯಂತ ಸದೃಢವಾಗಿರುವಂಥ ಒಂದು ದಾರಿಯನ್ನು ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಕೃತಿ ಅಂತ ನಾನು ಹೇಳ್ತಾ, ಸಂವಿಧಾನದ ಮೂಲಕನೇ ಬಾಬಾ ಸಾಹೇಬ್ ಅವರು ಹೇಗೆ ಒಂದು ಮಹಿಳಾ ಸಬಲೀಕರಣದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದ್ರು ಅನ್ನೋದ್ರ ಬಗ್ಗೆ ನಾನು ಕೆಲವು ಅಂಶಗಳನ್ನ ಇಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ ಪೂರ್ವ ಪೀಠಿಕೆ ನಾವೇನು ಹೇಳ್ತೀವಿ, ಪ್ರಿಯಾಂಬಲ್ ಅಂತ ಕರಿತೀವಿ. ಆ ಪ್ರಿಯಾಂಬಲ್ಲು ಜಗತ್ತಲ್ಲೇ ಶ್ರೇಷ್ಠವಾಗಿರುವಂತಹ ಶಬ್ದಗಳನ್ನ ಒಳಗೊಂಡಿರುವಂಥದ್ದು. ಅದು ಫ್ರಾನ್ಸ್ ಕ್ರಾಂತಿ ಆಗಿರ್ಬೋದು, ಅಥವಾ ರಷ್ಯನ್ ಬೋಲ್ಶೆವಿಕ್ ಕ್ರಾಂತಿ ಆಗಿರ್ಬೋದು, ಚೈನಾ ಕ್ರಾಂತಿ ಆಗಿರ್ಬೋದು, ಈ ಥರ ಇಡೀ ಜಗತ್ತಿನ ಅನೇಕ ಕ್ರಾಂತಿಗಳ ಮೂಲಕ ಬಂದಂಥ ಕೆಲವು ಶಬ್ದಗಳು, ಭ್ರಾತೃತ್ವ, ಸಮಾನತೆ, ಸ್ವಾತಂತ್ರ್ಯ, ಈ ಶಬ್ದಗಳ ಮೂಲಕ ಪ್ರಿಯಾಂಬಲ್ಲು ಆರಂಭ ಆಗಿರುವಂಥದ್ದು. ಅದ ನಂತರ ಆರ್ಟಿಕಲ್ 14 ನಾವೇನು ಅನುಚ್ಛೇದ 14 ಅಂತ ಕರಿತೀವಿ, ಅಲ್ಲಿಂದ 57ರವರೆಗೂ ಕೂಡ ನಾವು ಬಾಬಾ ಸಾಹೇಬರ ಇಡೀ ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಪರಿಕಲ್ಪನೆಗಳನ್ನು ನಾವು ಮಾತಾಡ್ತೀವಿ. ಅದನ್ನು ಮುಖ್ಯವಾಗಿ ಆರ್ಟಿಕಲ್ 14 ಏನು ಹೇಳುತ್ತೆ, ಎಲ್ರಿಗೂ ಸಮಾನವಾಗಿರುವಂಥ ನ್ಯಾಯ, ಮತ್ತು ನ್ಯಾಯ ಎಲ್ರಿಗೂ ಸಮಾನವಾಗಿ ಸಿಗಬೇಕು. ಈ ಒಂದು ಅನುಚ್ಛೇದದ ಮೂಲಕ ಪ್ರಾರಂಭ ಆಗುತ್ತೆ. ಅಲ್ಲಿ ನಾವು ಮಾತಾಡುವಂಥದ್ದು ನನಗೆ ಇವತ್ತಿನವರೆಗೂ ಕೂಡ ನನ್ನ ಮನಸ್ಸಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಬದುಕಲ್ಲಿ ಹಾಸುಹೊಕ್ಕಾಗಿ ಯಾವಾಗಲೂ ಪ್ರಶ್ನೆ ಮಾಡೋ ಥರ ಮಾಡುವಂತಹ ಕೆಲವು ಶಬ್ದಗಳನ್ನ ನಾನು ನಮ್ಮ ಯುವಜನರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಹಿಳೆಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮಗೌರವ ಇರುತ್ತೆ. ಈ ಆತ್ಮಗೌರವ ಯಾರೂ ಕೊಡೋದಲ್ಲ, ಅದು ಗಿಫ್ಟ್ ಅಲ್ಲ, ನಮ್ಮ ಹೋರಾಟ ಮತ್ತು ನಮ್ಮ ಆಲೋಚನೆಗಳ ಮೂಲಕ ನಾವು ಪಡ್ಕೊಳ್ಳುವಂಥದ್ದು. ಗಟ್ಟಿಯಾಗಿರುವಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಆತ್ಮಗೌರವ ತುಂಬ ಮುಖ್ಯ. ಹಾಗೆಯೇ ವ್ಯಕ್ತಿ ಘನತೆ, ಈ ವ್ಯಕ್ತಿ ಘನತೆ ಅನ್ನೋದು ಕೂಡ ಅಷ್ಟೇ ಎಲ್ಲದಕ್ಕಿಂತ ಬೆಲೆ ಬಾಳುವಂಥದ್ದು. ಹಾಗೆಯೇ ಸಾಮಾಜಿಕ ನ್ಯಾಯ, ಇವತ್ತು ಅತ್ಯಂತ ವಿವಾದಕ್ಕೆ ಅಥವಾ ಅತ್ಯಂತ ಅನೇಕ ಪ್ರಶ್ನೆಗಳಿಗೆ ಈಡಾಗಿರುವಂಥ ಒಂದು ಪರಿಕಲ್ಪನೆ ಸಾಮಾಜಿಕ ನ್ಯಾಯ. ಈ 3 ಶಬ್ದಗಳನ್ನು ತಗೊಂಡು ಮಹಿಳಾ ಸಬಲೀಕರಣಕ್ಕೆ ಬಾಬಾ ಸಾಹೇಬರು ಏನು ಕಾಣಿಕೆ ಕೊಟ್ಟಿದ್ದಾರೆ, ಏನು ನಮ್ಗೆ ಆಲೋಚಿಸೋದಕ್ಕೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ವಿವರಿಸೋಕ್ಕೆ ಇಷ್ಟಪಡ್ತೇನೆ. ಸಂವಿಧಾನ ಪರವಾಗಿ ಇಡೀ ಜಗತ್ತಿಗೆ ಅನ್ವಯ ಆಗೋ ರೀತಿಯಲ್ಲಿ ಅವರು ಕೊಟ್ಟಂತಹ ಎಲ್ಲ ಮೂಲಭೂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಹಿಳೆ ಮತ್ತು ಪುರುಷರಿಗೆ ಸರಿ ಸಮಾನವಾಗಿರುವಂಥದ್ದು. ಹಾಗೆಯೇ ಬಾಬಾ ಸಾಹೇಬ್ ಅವರು ಹೇಳೋದೇನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹೆಸರಿಂದ, ತನ್ನ ಜಾತಿಯಿಂದ, ತನ್ನ ಊರಿಂದ, ತನ್ನ ಲಿಂಗದಿಂದ, ತನ್ನ ಇತರೆ ಯಾವುದೇ ತಾರತಮ್ಯಗಳಿಗೆ ಒಳಗಾಗದೆ ತನಗೆ ಸಿಕ್ಕಬೇಕಾಗಿರುವಂತಹ ಸ್ವಾತಂತ್ರ್ಯನ, ಘನತೆಯನ್ನು, ನ್ಯಾಯವನ್ನು ಪಡಿಬೇಕು ಅನ್ನೋದು. ಇಂಥ ಒಂದು ದೊಡ್ಡ ಆಶಯ ಇಟ್ಕೊಂಡಂಥ ಬಾಬಾ ಸಾಹೇಬರು ಸಂವಿಧಾನದ ಆದಿಯಾಗಿ ಅವರು ಮುನ್ನಡೆಸಿದಂತಹ ಹೋರಾಟಗಳನ್ನ ನಾವು ನೆನಪಿಟ್ಕೋಬೇಕಾಗತ್ತೆ. ಇವತ್ತು ಭಾರತದಲ್ಲಿ ಮಹಿಳೆಯರ ಪರವಾಗಿರುವಂತಹ, ಅದು ಕೈಗಾರಿಕಾ ನೀತಿಗಳಾಗಿರ್ಬೋದು, ಅಥವಾ ಆರ್ಥಿಕ ನೀತಿಗಳಾಗಿರ್ಬೋದು,
ಅಥವಾ ಮಹಿಳೆಯರನ್ನು ಸಬಲೀಕರಣಗೊಳಿಸುವಂತಹ ಹಿನ್ನೆಲೆಯಲ್ಲಿ ಮೂಡಿ ಬಂದಂತಹ ಯಾವುದೇ ವೈಚಾರಿಕ ನೆಲೆಗಳಾಗಿರ್ಬೋದು, ಅಂಥ ಒಂದು ರಾಜಕೀಯವಾಗಿರೋ ಸ್ಪಷ್ಟನೆ ಇರುವಂತಹ ವ್ಯಕ್ತಿಯಾಗಲಿ, ಅಂಥ ಒಂದು ನೀತಿ ಆಗಲಿ ನಾವು ಸ್ಪಷ್ಟವಾಗಿ ನೋಡೋದಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅವರು ಏನು ಅವರು ಬಾಲ್ಯದಿಂದ ಹಿಡಿದು ಅವರ ಕೊನೆ ಗಳಿಗೆಯವರೆಗೂ ಕೂಡ ಅವರು ಭಾರತದ ಮಹಿಳೆಯರ ಬಗ್ಗೆ ಹೇಗೆ ಯೋಚನೆ ಮಾಡಿದ್ರು, ಬಾಬಾ ಸಾಹೇಬ್ರದ್ದು ಅತ್ಯಂತ ಒಂದು ದೊಡ್ಡ ಮೈಲಿಗಲ್ಲು. ಯಾಕೆ ಮೈಲಿಗಲ್ಲು ಅಂತ ಹೇಳ್ತಿದ್ದೀವಿ ಅಂದರೆ, ಅವರು ಕಾರ್ಮಿಕ ಮಂತ್ರಿಗಳಾಗಿದ್ದಾಗ ಹಿಂದೂ ಕೋಡ್ ಬಿಲ್ಲನ್ನು ತೊಗೊಂಡು ಬರ್ತಾರೆ. ಇವತ್ತು ಹಿಂದೂ ಕೋಡ್ ಬಿಲ್ನ ನಾವು 4 ಕಾನೂನುಗಳಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಹಿಂದೂ ಕೋಡ್ ಬಿಲ್ದು ಜೀವದ್ರವ್ಯ ಏನು ಅಂದರೆ, ಭಾರತದ ಮಹಿಳೆಯರಿಗೆ ವಿಚ್ಛೇದನದ ಹಕ್ಕನ್ನು ಕೊಡಬೇಕು ಅನ್ನೋದು ಮೊಟ್ಟ ಮೊದಲಿಗೆ. ಯಾಕೆಂದರೆ ಬಹುಪತಿತ್ವ ಜಾರಿಯಲ್ಲಿದ್ದಂಥ ಅವತ್ತಿನ ಸಮಾಜದಲ್ಲಿ ಮಹಿಳೆಯರು ಏಕಪತ್ನಿಯಾಗಿ ಅವ್ರಿಗೆ ಬೇಕಾಗಿರುವಂತಹ ಗೌರವ ಘನತೆ ಇರುವಂಥ ಬದುಕು ಸಿಗಬೇಕು, ಒಂದು ದಾಂಪತ್ಯ ಸಿಗಬೇಕು ಅನ್ನೋದು ಅವರ ಮೂಲವಾಗಿರುವಂಥ ಒಂದು ಆಶಯ ಆಗಿತ್ತು. ಹಾಗೆಯೇ ಮಹಿಳೆಯರಿಗೆ ಮಕ್ಕಳನ್ನು ದತ್ತು ತಗೊಳ್ಳೋವಂಥ ಒಂದು ಅವಕಾಶ ಸಿಗಬೇಕು, ಅದು ಕಾನೂನಾಗಬೇಕು ಅನ್ನೋದು ಅವರ ಆಶಯ ಆಗಿತ್ತು. 3ನೇದು ಮಹಿಳೆಯರಿಗೆ ಆಸ್ತಿ ಹಕ್ಕು. ಇವತ್ತು ಕೂಡ 2025ಕ್ಕೆ ಬಂದು ಸುಪ್ರೀಂ ಕೋರ್ಟ್ದು ಅನೇಕ ಕಾನೂನುಗಳು ಬಂದರೂ ಕೂಡ ಮಹಿಳೆಯರಿಗೆ ಆಸ್ತಿಯನ್ನು ಕೊಡಬೇಕಾ ಬೇಡವಾ ಅನ್ನೋದು ನಮ್ಮ ಸಮಾಜ ಇವತ್ತು ಕೂಡ ಮೂಲ ಸಂಪ್ರದಾಯವಾದಿಗಳಾಗಿ ಯೋಚನೆ ಮಾಡುವಂಥದ್ದು, ವಿರೋಧದ ನೆಲೆಗಳಲ್ಲಿ ಯೋಚನೆ ಮಾಡುವಂಥ ಸನ್ನಿವೇಶನ ನಾವು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅವರು ಅವತ್ತೇ ಹಿಂದೂ ಕೋಡ್ ಬಿಲ್ ಮೂಲಕ ಹೆಣ್ಮಕ್ಕಳಿಗೆ ಆಸ್ತಿ ಹಕ್ಕು ಸಿಗಬೇಕು ಅನ್ನೋದು, ಈ ಮೂಲ ಆಶಯಗಳನ್ನ ಇಟ್ಕೊಂಡು ಅವತ್ತು ಅವರು ಆ ಒಂದು ಸೆಷನ್ನಲ್ಲಿ ಮಂಡಿಸಿದಾಗ ಅದು ಅವತ್ತಿನ ಲೋಕಾರೂಢಿ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿ ಅದು ವಿಫಲ ಆಗುತ್ತೆ. ತಕ್ಷಣ ಮಹಿಳೆಯರ ಬಗ್ಗೆ ಇದ್ದಂಥ ಆ ಮಾತೃ ಹೃದಯ, ಹೆಂಗರಳು ಅಂತ ಕರಿತೀವಿ ನಾವು, ಹೆಂಗರಳಿದ್ದಂತಹ ಬಾಬಾ ಸಾಹೇಬ್ ಅವರು ಕೇವಲ ಅವರು ಹೆಂಗರಳಷ್ಟೇ ತೋರಿಸಿಲ್ಲ, ದಿಟ್ಟತನವಾಗಿ ಮಹಿಳೆಯರ ವಿರುದ್ಧವಾಗಿರೋ ಈ ಬಿಲ್ಲನ್ನು ನೀವು ಒಪ್ಕೊಂಡಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೊರಗಡೆ ಬರ್ತಾರೆ. ಇದು ಕೇವಲ ಭಾರತದ ಚರಿತ್ರೆಯಲ್ಲಿ ದಾಖಲಾಗಿರುವಂಥದ್ದಲ್ಲ, ಇಡೀ ವಿಶ್ವದಲ್ಲೇ ಮಹಿಳೆಯರಿಗಾಗಿ ಒಬ್ಬ ರಾಜಕಾರಣಿ, ಒಬ್ಬ ಚಿಂತಕ, ಒಬ್ಬ ಸಾಮಾಜಿಕ ಪ್ರಜ್ಞೆ ಇರುವಂತಹ ಒಬ್ಬ ಮಹಾನ್ ವ್ಯಕ್ತಿತ್ವ ಈ ಒಂದು ನಿರ್ಧಾರ ತಗೊಂಡಿರುವಂಥದ್ದು ಇವತ್ತು ನಾವು ಚರಿತ್ರೆಯಲ್ಲಿ ಮರ್ತೋಗ್ತೀವೋ ಅನ್ನೋ ಒಂದು ಆತಂಕ ನನಗೆ ಕಾಡ್ತಾ ಇದೆ. ಹಾಗಾಗಿ ಹಿಂದೂ ಕೋಡ್ ಬಿಲ್ ಅನ್ನೋದು ಕೇವಲ ಬಿಲ್ ಮಾತ್ರ ಅಲ್ಲ, ಭಾರತದ ಚರಿತ್ರೆಯಲ್ಲಿ ಮಹಿಳಾ ಪರವಾಗಿರುವಂಥ ಒಂದು ದಿಟ್ಟವಾಗಿರುವಂಥ ಒಂದು ಹೆಜ್ಜೆಯನ್ನು ಇಟ್ಟಂಥ ಬಾಬಾ ಸಾಹೇಬರನ್ನು ನಾವಿವತ್ತು ನೆನೆಸ್ಕೊಳ್ತಿದ್ದೀವಿ ಮತ್ತು ಅವ್ರ ಬಗ್ಗೆ ಸಂವಾದ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಯುವಜನರಿಗೆ ಸ್ಫೂರ್ತಿಯ ಒಂದು ನೆಲೆ ಆಗಬೇಕು ಅಂತ ನಾನು ಬಯಸ್ತೇನೆ. ಹಾಗೆಯೇ ಮುಂದುವರೆದಂತೆ ಬಾಬಾ ಸಾಹೇಬ್ ಅವರು ಈ ಹಿಂದೂ ಕೋಡ್ ಬಿಲ್ ತರಬೇಕಾದ್ರೆ ಅವ್ರ ಹಿಂದೆ ಇದ್ದಂಥ ಪ್ರೇರಣೆಗಳೇನಿರಬಹುದು? ಅವರ ತಾಯಿ, ಅವರ ಪತ್ನಿ, ತಾಯಿ ರಮಾಬಾಯಿ ಕೊನೆಯ ದಿನದವರೆಗೂ ಕೂಡ ತನ್ನ ಗಂಡನ ಜೊತೆ ಯಾವ ಥರ ಅವರು ಜೀವನ ಮಾಡಿದ್ರು, ಬಾಬಾ ಸಾಹೇಬರ ಆದರ್ಶಗಳಿಗೆ ಹೆಂಗೆ ನೆರಳಾದರು, ಅವರ ಸ್ಫೂರ್ತಿಗೆ ಹೇಗೆ ಬೇರಾದರು, ಇದನ್ನು ನಾವು ನೋಡಬೇಕು. ಹಾಗೆ ಬಾಬಾ ಸಾಹೇಬರು ಮುಂದೆ ಬಂದಂತೆ ಅವರು ಇಡೀ ಮಹಾರಾಷ್ಟ್ರದಲ್ಲಿ ನೀವು ಯಾವುದೇ ಜಿಲ್ಲೆಗಳಿಗೋಗಿ, ಯಾವುದೇ ಹಳ್ಳಿಗಳಿಗೋಗಿ, ಮಹಾಡಂಥ ಒಂದು ಕೆರೆ ಅಲ್ಲಿಗೆ ಹೋಗಿ, ಅಲ್ಲಿ ಜನ ಬಾಬಾ ಸಾಹೇಬರನ್ನ ಕೇವಲ ಸ್ಮರಣೆ ಮಾಡ್ಕೊಳ್ಳಲ್ಲ, ಬಾಬಾ ಸಾಹೇಬರಿಗೆ ಕೇವಲ ಅವರು ವಂದನೆಗಳನ್ನ ಕೊಡಲ್ಲ, ಬಾಬಾ ಸಾಹೇಬರನ್ನ ಉಸಿರಾಡ್ತಾರೆ. ಅಲ್ಲಿ ಮಹಿಳೆಯರನ್ನು, ಅವಿದ್ಯಾವಂತ ಮಹಿಳೆಯರನ್ನು ಸಂಘಟಿಸ್ತಾರೆ. ಅವ್ರನ್ನ ಸಂಘಟನೆಗಳು ಕಟ್ಟೋದ್ರ ಮೂಲಕ ಅವರ ಹಕ್ಕುಗಳಿಗೆ ಹೇಗೆ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಅವರು 3 ಶಬ್ದಗಳನ್ನ ಬಳಸ್ತಾರೆ. ಮೊಟ್ಟ ಮೊದಲನೇದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಹೋರಾಟ. ಶಿಕ್ಷಣ ಅನ್ನೋದು ಬಾಬಾ ಸಾಹೇಬರು ಕೇವಲ ಮಹಾರಾಷ್ಟ್ರಕ್ಕಲ್ಲ, ಕೇವಲ ಭಾರತಕ್ಕಲ್ಲ, ವಿಶ್ವಕ್ಕೆ ಕೊಟ್ಟಂಥ ಒಂದು ದೊಡ್ಡ ಸಂದೇಶ. ಶಿಕ್ಷಣ ಮಾತ್ರ ಮನುಷ್ಯರನ್ನು ಶ್ರೇಷ್ಠರನ್ನಾಗಿ ಇಡೀ ಸಮಾಜ, ಇಡೀ ದೇಶವನ್ನು ಮುನ್ನಡೆಸೋದಕ್ಕೆ ಒಂದು ಶಕ್ತಿಯಾಗಿ ಮಾರ್ಪಡಿಸುವಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಅಂಥ ಶಿಕ್ಷಣದ ಬಗ್ಗೆ ಒತ್ಕೊಂಡಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅವರು. ಹಾಗಾಗಿ ಮಹಿಳಾ ಸಬಲೀಕರಣಕ್ಕೆ ಮೂಲ ಬೇರು ಅಂದರೆ ಶಿಕ್ಷಣ, ಇದು ಆಲೋಚನೆ ಮಾಡುವಂಥದ್ದು. ಹಾಗೆಯೇ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಇಡೀ ಭಾರತದಲ್ಲಿ ನಾವು ರಾಜಕೀಯ ಚರಿತ್ರೆಯನ್ನು ಓದ್ಬೋದು, ಸಾಮಾಜಿಕ ಹೋರಾಟದ ಚರಿತ್ರೆಯನ್ನು ನೋಡ್ಬೋದು, ಆರ್ಥಿಕ ಅನೇಕ ಆಯಾಮಗಳನ್ನ ನೋಡ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ತಗೊಂಡು ದ ವ್ಯಾಲ್ಯೂ ಆಫ್ ರುಪಿ ಅಲ್ಲಿಂದನೂ ನಾವು ತಗೊಂಡು ಬಾಬಾ ಸಾಹೇಬ್ ಅವರು ಮುಟ್ಟದೇ ಇರುವಂಥ ಕ್ಷೇತ್ರನೇ ಇಲ್ಲ. ಇಡೀ ಅವರ ಬರಹಗಳು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಅನೇಕ ಮಜಲುಗಳನ್ನ ಮುಟ್ಟುತ್ತೆ.
ಅಂಥದ್ರಲ್ಲಿ ಅವ್ರದ್ದು ಮಹಿಳಾ ಸಬಲೀಕರಣಕ್ಕೆ ನಾನು ಸರಳವಾದ ಮಾತಲ್ಲೇ 4 ಮಾತು ಹೇಳ್ತೇನೆ. ಇವತ್ತು ನಾನು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ನೌಕರಳು. ನನಗೆ 8 ಗಂಟೆಗಳ ಕಾಲ ದುಡಿಬೇಕು, ನನಗೆ ಮಾತೃತ್ವ ರಜೆ ಮೆಟರ್ನಿಟಿ ಲೀವ್, ನನಗೆ ಮಗು ಹುಟ್ಟಿದ್ರೆ ನನ್ನ ಗಂಡನಿಗೆ ಪಿತೃತ್ವ ರಜೆ ಪೆಟರ್ನಿಟಿ ಲೀವ್, ಅವರು ಒಂದು ಹೆಣ್ಣಿಗೆ ಬೇಕಾಗಿರುವಂತಹ ಎಲ್ಲ ಪ್ರಾತಿನಿಧ್ಯಗಳನ್ನು, ಆಕೆಗೆ ಅಗತ್ಯಗಳನ್ನು ಎಲ್ಲವನ್ನು ಕೂಡ ಎಷ್ಟು ಮುಂದಾಲೋಚನೆಯಿಂದ ಅವರು ಯೋಚನೆ ಮಾಡಿ ಅದನ್ನು ಜಾರಿಗೊಳಿಸಿದ್ರು ಅನ್ನೋದು ತುಂಬ ದೊಡ್ಡ ವಿಷಯ. ಇಲ್ಲಿ ಒಂದು ಸೂಕ್ಷ್ಮವಾಗಿರೋ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಚರಿತ್ರೆ ಏನು ಕಲಿಸಿದೆ ಅಂದರೆ, ಬಾಬಾ ಸಾಹೇಬರು ಅಂದರೆ ಅವರು ಯಾರಿಗೆ ಮೀಸಲು ಅಂದರೆ ಕೆಲವೇ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಮಾತ್ರ ಅಂತ. ಖಂಡಿತ ಅಲ್ಲ. ಹೇಗೆ ಈಗ ತಾನೇ ಹೇಳಿದ್ರು ರಾಷ್ಟ್ರಪಿತ ಗಾಂಧಿ, ರಾಷ್ಟ್ರಮಾತಾ ಬಾಬಾ ಸಾಹೇಬ್ ಅಂತ, ಹಾಗೆ ಬಾಬಾ ಸಾಹೇಬರು ಈ ದೇಶದ ಪ್ರತಿಯೊಂದು ಸಮಾಜಕ್ಕೂ, ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ಪ್ರಜೆಗೂ ಕೂಡ ಅವರು ಮಾತೃ ಸಮಾನವಾಗೇ ಇರುವಂಥವರು. ಅವರು ಮಹಾನ್ ಚಿಂತಕರಾಗಿರುವಂಥದ್ದು. ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಮಹಿಳಾ ಸಬಲೀಕರಣ ಈ ಎಲ್ಲ ಮಜಲುಗಳಲ್ಲೂ ಕೂಡ ಅವರು ತಮ್ಮ ದೃಷ್ಟಿಕೋನನ ಹರಿಸಿದ್ದಾರೆ. ಅವ್ರು ಹೇಳೋದು ಹೀಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಒಂದು ಮನೆ, ಒಂದು ಕುಟುಂಬ ಅಂದರೆ ಹೇಗೆ ಒಂದು ಹೆಣ್ಣು ತಾಯಿಯಾಗಿ, ಪತ್ನಿಯಾಗಿ, ಅಕ್ಕ ತಂಗಿಯಾಗಿ, ಮಗಳಾಗಿ ಆ ಕುಟುಂಬದ ಹೊಣೆಗಾರಿಕೆಯನ್ನು ತಗೊಳ್ತಾಳೆ, ಆ ಕುಟುಂಬನ ಕಾಪಾಡ್ಕೋತಾಳೆ, ತನ್ನ ಮಡ್ಲಲ್ಲಿ ಇಟ್ಕೊಂಡು ಕಷ್ಟ ಸುಖಗಳನ್ನು ಎಣಗಿಸಿ ಮುಂದಕ್ಕೆ ತಗೊಂಡೋಗ್ತಾಳೆ. ಅದೇ ಮಹಿಳೆ ವೃತ್ತಿಯಲ್ಲಿ ಬಂದು ಒಬ್ಬ ಅಧಿಕಾರಿ ಆಗ್ಬೋದು, ಒಬ್ಬ ಪೈಲಟ್ ಆಗ್ಬೋದು, ಒಬ್ಬ ರಾಜಕಾರಣಿ ಆಗ್ಬೋದು, ಯಾವುದೇ ಕ್ಷೇತ್ರನ ಪ್ರವೇಶ ಮಾಡ್ಬೋದು. ಗಂಡಿಗೆ ತನ್ನ ಮನೆ, ತನ್ನ ಸಾಧನೆ ಅಂತ ಹೇಳಿದ್ರೆ ಹೆಣ್ಣಿಗೆ ಕುಟುಂಬದ ಜೊತೆಯಲ್ಲಿ ಸಾಧನೆ ಬರುತ್ತೆ. ಹಾಗೆಯೇ ಮುಂದುವರೆದಂತೆ ಇಡೀ ದೇಶ ಸಬಲೀಕರಣದ ಸಾಕ್ಷಿ ಪ್ರಜ್ಞೆ ಮಹಿಳೆ ಸಬಲೀಕರಣ ಒಂದೇ ಇರುವಂಥದ್ದು. ಬಾಬಾ ಸಾಹೇಬ್ ಸ್ಪಷ್ಟವಾಗಿ ಹೇಳ್ತಾರೆ, ದೇಶ ಉದ್ಧಾರ ಆಗಿದೆ ಅನ್ನೋದಕ್ಕೆ, ಪ್ರಗತಿ ಆಗಿದೆ ಅನ್ನೋದಕ್ಕೆ ಮಾನದಂಡ ಮಹಿಳೆಯ ಅಭಿವೃದ್ಧಿ ಮಾತ್ರ ಅಂತ, ಅವಳು ಪಡ್ಕೊಳ್ಳೋ ಶಿಕ್ಷಣ ಮಾತ್ರ ಅಂತ. ಇವತ್ತಿನ ಸಂವಾದದಲ್ಲಿ ಭಾಗವಹಿಸಿರುವಂತಹ ಏನು ಯುವಜನರಿದ್ದಾರೆ, ಯುವತಿಯರು, ಯುವಕರಿದ್ದಾರೆ, ನಂದು ಒಂದೇ ಮಾತು ಸಂವಾದದಲ್ಲಿ ಮುಂದುವರೆದಾಗೆ, ಬಾಬಾ ಸಾಹೇಬರನ್ನು ಅಕಾಡೆಮಿಗಳು, ಯೂನಿವರ್ಸಿಟಿಗಳು, ಟೆಕ್ಸ್ಟ್ ಬುಕ್ಸು, ಗ್ರಂಥಗಳು ಅಥವಾ ನಮ್ಮ ರಾಜಕೀಯ ಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಇವರಷ್ಟಲ್ಲ. ಬಾಬಾ ಸಾಹೇಬರನ್ನ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದರೆ ಅವ್ರ ವಿಚಾರಗಳನ್ನು ಓದಬೇಕು. ಅವ್ರು ಕಂಡಂಥ ಕನಸುಗಳು ಏನಿತ್ತು, ಸಮಾನವಾಗಿರುವಂತಹ ಬಾಳು, ಸರ್ವರಿಗೂ ಸಮ ಪಾಲನ್ನು, ಸಮ ಬಾಳನ್ನು ಕೊಡುವಂಥ ಅವರ ಕನಸನ್ನು ಇವತ್ತಿನ ಯುವಜನರು ಓದೋದ್ರ ಮೂಲಕ, ಅಧ್ಯಯನ ಮಾಡೋದ್ರ ಮೂಲಕ, ತಮ್ಮ ಸಮಕಾಲೀನ ಬಿಕ್ಕಟ್ಟುಗಳನ್ನು ಎದುರಿಸೋದ್ರ ಮೂಲಕ ಮುಂದಕ್ಕೆ ತೊಗೊಂಡೋಗ್ಬೇಕಾಗಿರುವಂತಹ ತುರ್ತಿದೆ, ಅಗತ್ಯ ಇದೆ ಅಂತ ನನ್ನ ನಂಬಿಕೆ. ಆ ಹೊಸಿಲು ದಾಟಿ ಹೊರಗೆ ಬರದೇ ಇದ್ದಂಥ ಭಾರತೀಯ ಹೆಣ್ಣುಮಕ್ಕಳನ್ನು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಸಾಧನೆಯನ್ನು ತೋರಿಸಲಿಕ್ಕೆ ಹಚ್ಚಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಸ್, ಈ ಚಪ್ಪಾಳೆಗಳ ಜೊತೆಗೆ ಮೇಡಮ್ ಕೊಟ್ಟಂಥ ಟಿಪ್ಸ್ ಏನಿತ್ತು ಅಥವಾ ಮಾಹಿತಿ ಏನಿತ್ತು, ಪ್ರಸ್ತಾವನಾ ನುಡಿಗಳೇನಿತ್ತು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಈಗ ನಾವು ಶುರು ಮಾಡ್ತಾ ಇದ್ದೀವಿ. ಯಾರು ಶುರು ಮಾಡ್ತೀರಿ ಮೊದಲು? ನನ್ನ ಹೆಸರು ಜ್ಯೋತಿ BH. ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಇಂದಿನ ಯುವಕರಲ್ಲಿ ಲಿಂಗ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು? ನಾನು ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ. ಅಲ್ಲಿ 33% ರಿಸರ್ವೇಷನ್ ಬಂತು. ಹೆಣ್ಮಕ್ಳೇ ಕಂಟೆಸ್ಟ್ ಮಾಡಬೇಕು, ಅವರಲ್ಲಿ ಎಲೆಕ್ಟ್ ಆಗಬೇಕು, ಅವರು ಪಂಚಾಯತ್ ರಾಜ್ ಮೂಲಕ, ಗ್ರಾಮ ಪಂಚಾಯತಿಗಳ ಮೂಲಕ ಆಡಳಿತವನ್ನು ನಡೆಸಬೇಕು, ಹಳ್ಳಿಗಳ ಕನಸುಗಳನ್ನ ಸಾಕಾರ ಮಾಡಬೇಕು ಅಂತ. ಅದು ನಾನು ಕಣ್ಣಿಂದ ನೋಡಿದ್ದೀನಿ. ಆ 33% ಬಂದಾಗಲೇ ಇಡೀ ದೇಶದಲ್ಲೇ ಸಂಚಲನ ಮೂಡಿತ್ತು. ಅದು ಒಂದು ಉದಾಹರಣೆ. ಹಾಗೆ ಎರಡನೇ ಉದಾಹರಣೆ, ಈಗ ನಾವೆಲ್ಲ ನೋಡ್ತಿದ್ದೀವಿ, ಭಾರತದ ಅತ್ಯಂತ ಸಮರ್ಥಶಾಲಿ ಪ್ರಧಾನಮಂತ್ರಿಯಾಗಿದ್ದವರು ಯಾರು ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಹೌದು, ಇಂದಿರಾ ಗಾಂಧಿ ಆಗಿರ್ಬೋದು, ರಾಜಸ್ಥಾನ್, ತಮಿಳುನಾಡು, ಬಿಹಾರ ಅಂಥ ಕಡೆ ಮಹಿಳಾ ಮುಖ್ಯಮಂತ್ರಿಗಳು ಯಾರಿದ್ದರು, ಇವ್ರನ್ನೆಲ್ಲ ಈ ಎರಡೇ ಉದಾಹರಣೆ ಹೇಳ್ತಾಯಿದ್ದೀನಿ. ಆದರೆ ಎರಡು ಉದಾಹರಣೆಗಳನ್ನ ತಗೊಳ್ತಾ ಮೂರನೇದು ಒಂದು ಪ್ರಶ್ನೆ ಏನಿದೆ ಅಂದರೆ, ಇವತ್ತು ಕೂಡ ನಾನು ಕಳೆದ ಒಂದು ತಿಂಗಳಲ್ಲಿ ಸೆಷನ್ ಡ್ಯೂಟಿಲೆಲ್ಲ ಇದ್ದೆ, 2 ಸೆಷನ್ ಬೆಳಗಾಂ ಮತ್ತು ಬೆಂಗಳೂರು. ಸೆಷನಲ್ಲಿ ಕೂತ್ಕೊಂಡಾಗ ಆ ಒಟ್ಟು 224 ಜನದಲ್ಲಿ 6-7 ಜನ ಮಹಿಳೆಯರನ್ನು ಮಾತ್ರ ನೋಡಿದೆ. ಆ ಪ್ರಶ್ನೆ ಬರ್ತಿತ್ತು, 50-50, ನಾವೆಲ್ಲ 50-50% ಆಯಿತು, ಒಂದು 3% ಕಡಿಮೆ ಮಾಡಿಕೊಂಡ್ರೆ 47% ಇದ್ದೀವಿ. ಈ 47%ಅಲ್ಲಿ ಎಷ್ಟು ಜನ ರೆಪ್ರೆಸೆಂಟೇಟಿವ್ ಅಲ್ಲಿ ಇರಬಾರ್ದಾಗಿತ್ತು? ಇದ್ದಿದ್ರೆ
ಅವರು ಮಹಿಳೆಯರ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ರು, ಈ ಪ್ರಶ್ನೆಗಳು ನನಗೂ ಮೂಡಿದೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿದೆ ಅಂದರೆ, ಬಾಬಾ ಸಾಹೇಬರು ಕೂಡ ಇದೇ ದಾರಿಯನ್ನು ನಮಗೆ ಪ್ರಾರಂಭ ಮಾಡಿದ್ದು. ಶಿಕ್ಷಣದ ಮೂಲಕ ನಾವು ಪ್ರಜ್ಞಾವಂತರಾಗ್ತೀವಿ. ಡಿಗ್ರಿಯಿಂದ ಪ್ರಜ್ಞಾವಂತರಾಗಲ್ಲ, ಶಿಕ್ಷಣದ ಮೂಲಕ ನಾನು ಯಾರು, ನಾವು ಯಾರು, ನಮ್ಮ ಸ್ಥಿತಿಗತಿಗಳು ಹೇಗಿದೆ, ಈ ಸ್ಥಿತಿಗತಿಗಳಿರಬೇಕಾದ್ರೆ ಏನು ಕಾರಣ, ಈ ಥರ ಒಂದು ವಿವೇಚನೆಯನ್ನು ಸೃಷ್ಟಿ ಮಾಡುವಂಥದ್ದು ಶಿಕ್ಷಣ. ಈ ಶಿಕ್ಷಣ ಪಡೆಯೋದ್ರ ಮೂಲಕ ಹೆಣ್ಣುಮಕ್ಕಳು ಬಲಿಷ್ಠರಾಗಬೇಕು. ಅಂದರೆ ಅರಿವಿನ ಪ್ರಜ್ಞೆಯನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಅಸ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಶಿಕ್ಷಣ ದಾರಿಯಾಗಬೇಕು. ಅದು ಒಂದು. ಎರಡನೇದು, ಸಮಾನತೆ ಅನ್ನೋದು ನಾವು ಕೇಳಿ ಅಥವಾ ಕೊಟ್ಟು ಬರುವಂಥದ್ದಲ್ಲ. ಸಮಾನತೆ ಅನ್ನೋದು ಒಂದು ಹೋರಾಟನೇ. ಈಗ ಮನೆಯಲ್ಲಿ ನನ್ನ ತಾಯಿಯಾಗಿ ಮಗನಿಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ, ಮಗಳಿಗೆ ಇಲ್ಲಮ್ಮ ಹಾಲು ಬೆಲೆ ಜಾಸ್ತಿ ಆಗಿದೆ, ನೀನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗ್ಬಿಡು. ಇದು ಮನೆಯಲ್ಲೇ ಇರುತ್ತೆ, ನಮ್ಮ ಚಿಂತನೆಯಲ್ಲೇ ಇರುತ್ತೆ. ಯಾವಾಗ ಹೆಣ್ಮಗು ಗಂಡು ಮಗು ಸಮ, ಇಬ್ಬರಿಗೂ 2 ಗ್ಲಾಸ್ ಹಾಲು ಕೊಡಬೇಕು ಅನ್ನೋದು ಸಾಮಾನ್ಯ ಚಿಂತನೆ ಆಯಿತು ಅಂದಾಗ ಅಲ್ಲಿ ಅಸಮಾನತೆ ಇರಲ್ಲ. ಅಂದರೆ ಇಲ್ಲಿ ಸಮಸ್ಯೆ ಇರೋದು ಸಮಾಜ ಅಂತ ನಾವು ಮಾತಾಡಬೇಕಾದ್ರೆ ನಮ್ಮ ಆಲೋಚನೆಗಳಲ್ಲೇ ಈ ಒಂದು ವೈರುಧ್ಯಗಳಿದೆ. ಈ ವೈರುಧ್ಯಗಳನ್ನ ದಾಟಬೇಕು ಅಂದರೆ ನಾವು ಬಾಬಾ ಸಾಹೇಬ್ ಹಾಕ್ಕೊಟ್ಟಂಥ ದಾರಿಯಲ್ಲಿ ಮುನ್ನಡೆ ನಡೆಸಬೇಕು. ಆದರೆ ನಿಮ್ಮ ಪ್ರಶ್ನೆ ಇವತ್ತೇನಿದೆ, ಈ ಅಸಮಾನತೆ ಅನ್ನೋದನ್ನು ಯಾರೂ ಕೊಡೋದಿಲ್ಲ. ಅಂದರೆ ನಿಮಗೆ ನಾವು ಸಮಾನತೆ ಕೊಡ್ತೀವಿ, ಗ್ರಾಂಟೆಡ್ ಇಲ್ಲ. ನಮ್ಮ ಸಮಾನತೆಯನ್ನು ನಮ್ಮ ಸಾಧನೆ ಮೂಲಕ, ನಮ್ಮ ಹಠದ ಮೂಲಕ, ಛಲದ ಮೂಲಕ, ಸಾಧನೆ ಮೂಲಕ ನಾವು ತಗೊಂಡೇ ಹೋಗಬೇಕು. ಒಂದೇ ಒಂದು ಉದಾಹರಣೆ ನಾನು ಹೇಳ್ತೀನಿ, ಇದು ಯಾವಾಗಲೂ ನಾನು ಕಾಡುವಂಥದ್ದು. ಬಾಬಾ ಸಾಹೇಬು ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಿ ವಾಪಸ್ ಬರ್ತಾರೆ. ಅವ್ರಿಗೆ ಒಂದು ಪೋಸ್ಟು ಸಿಗುತ್ತೆ. ಮಧ್ಯರಾತ್ರಿಯಲ್ಲಿ ಬಂದು ಅವ್ರು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಅವರು ಒಂದು ಪಾರ್ಸಿಯವರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕಿಂತ ಹೋಗ್ತಾರೆ. ಮಧ್ಯರಾತ್ರಿ ಅಷ್ಟರಲ್ಲಿ ಅವರು ಜಾತಿ ಕೇಳಿ ಅವ್ರನ್ನ ಆಚೆ ಹಾಕ್ಬಿಡ್ತಾರೆ. ಇಷ್ಟೇ, ಇದೊಂದೇ ಒಂದು ಪ್ರಸಂಗ ಸಾಕು ನಮಗೆ. ಅಷ್ಟು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಂಥ ಒಂದು ಕ್ವಾಲಿಫೈಡ್ ಒಬ್ಬರು ಪರ್ಸನ್ನು, ಡಿಗ್ನಿಫೈಡ್ ಪರ್ಸನ್ನು, ತನ್ನ ದೇಶಕ್ಕೆ ಬಂದು ತನ್ನ ಜನಗಳಿಗೆ ಸೇವೆ ಕೊಡಬೇಕು ಅಂತ ಬರೋ ವ್ಯಕ್ತಿಯನ್ನು ಜಾತಿ ಕಾರಣಕ್ಕೆ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋ ಒಂದು ಸನ್ನಿವೇಶನ ಅವ್ರು ಹೆಂಗೆ ದಾಟಿ ಬಂದು ಮುಂದೆ ಈ ದೇಶಕ್ಕೆ ಅಡಿಪಾಯನ ಕಟ್ಟಿದ್ರು ಅನ್ನೋದಿದೆಯಲ್ವಾ, ಈ ಸವಾಲುಗಳನ್ನ ಎದುರಿಸಬೇಕಾಗಿರೋದು ನಿಮ್ಮ ಮುಂದೆ ಇದೆ. ಈ ಸಾಮಾಜಿಕ ವಂಚನೆಗೊಳಗಾಗಿ ಅಂಚಿಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ಜನ ಇದ್ದಾರೆ, ಅವರ ಉದ್ಧಾರನ ಆದ್ಯತೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಂದರು. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಸ್ವಾಗತ ಮಾಡಿದ್ರು ಭಾರತೀಯರು ಅನ್ನೋದು ಬೇರೆ ಪ್ರಶ್ನೆ, ಅದನ್ನು ಹೆಂಗೆ ಮೆಟ್ಟಿದ್ರು ಅನ್ನೋದು ಕೂಡ ಬೇರೆ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಯಾರ್ದು? ನಮಸ್ತೆ ಮ್ಯಾಮ್, ನನ್ನ ಹೆಸರು ಪ್ರೇಮ ಅಂತ, ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆ ಏನು ಅಂತ. ನೀವು ಆವಾಗಲೇ ಹೇಳಿದ್ರಿ ಹಿಂದೂ ಕೋಡ್ ಬಿಲ್ ಮೂಲಕ ಏನೇನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಇನ್ನೂ ಯಾವ್ಯಾವ ಥರ ಕೊಡುಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಅಂತ ತಿಳ್ಕೊಬೋದಾ? ಖಂಡಿತ. ಹಿಂದೂ ಕೋಡ್ ಬಿಲ್ ಅನ್ನೋದು ಬಾಬಾ ಸಾಹೇಬರು ಇಡೀ ಭಾರತದ ಮಹಿಳೆಯರ ಬಗ್ಗೆ ಅವರು ಏನು ಪ್ರತ್ಯಕ್ಷವಾಗಿ ದೇಶವನ್ನು ಸುತ್ತಿದ್ರು, ಮಹಿಳೆಯರ ಸ್ಥಿತಿಗತಿಗಳನ್ನು ಸ್ವತಃ ಕಣ್ಣು ಮೂಲಕ ಅನುಭವಿಸಿದ್ರು. ಅವರು ಈ ದೇಶದ ಮಹಿಳೆಯರ ಬಗ್ಗೆ ಕೇವಲ ಮಮತೆ, ಪ್ರೀತಿ ಅಂತ ಭಾಷಣ ಮಾಡಿಲ್ಲ. ಅವರು ವಾಸ್ತವಿಕವಾಗಿ ಒಬ್ಬ ಕಾನೂನು ಅಧ್ಯಯನ ಮಾಡಿದಂಥ ವ್ಯಕ್ತಿ ಕೂಡ ಆಗಿದ್ದರು. ಹಾಗಾಗಿ ಈ ದೇಶಕ್ಕೆ ಕಾನೂನುಗಳನ್ನ ತಂದರೆ, ನೆನ್ಪಿಟ್ಕೊಳ್ಳಿ, ಕಾನೂನುಗಳಿಂದನೇ ಬದಲಾವಣೆ ಆಗಲ್ಲ, ಆದರೆ ಕಾನೂನುಗಳನ್ನು ತಂದ ನಂತರ ಅದನ್ನು ಅನುಷ್ಠಾನ ಕೂಡ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅವರು ಕಾನೂನುಗಳನ್ನ ತಂದಾಗ ಮಹಿಳೆಯರ ಸ್ಥಿತಿಗತಿಗಳು ಸುಧಾರಿಸುತ್ತೆ ಅಂತ ಹೇಳಿ ಅವರು ಹಿಂದೂ ಕೋಡ್ ಬಿಲ್ಲನ್ನು ಅವರು ಮಾಡ್ತಾರೆ. ಆ ಹಿಂದೂ ಕೋಡ್ ಬಿಲ್ಲಲ್ಲಿ ಮುಖ್ಯವಾಗಿ 4 ಆಶಯಗಳಿದೆ. ಒಂದು, ಅವ್ರು ನೋಡಿದ್ರು ಇಡೀ ಭಾರತದ ಸಮಾಜ ಕೇವಲ ಹಿಂದೂ ಸಮಾಜ ಮಾತ್ರ ಅಲ್ಲ, ಇಸ್ಲಾಮಿಕ್ ಸಮಾಜ ಕೂಡ ಒಳಗೊಂಡಂತೆ ಬಹುಪತ್ನಿತ್ವ ಜಾರಿಯಲ್ಲಿತ್ತು. ಅವ್ರು ನೋಡ್ತಾ ಇದ್ರು ಒಬ್ಬ ವ್ಯಕ್ತಿ 4, 3 ಮದುವೆ, 2 ಮದುವೆ, ಈ ಮಹಿಳೆಯರ ಶೋಷಣೆ ಯಾವ ರೀತಿ ಆಗ್ತಾ ಇತ್ತು ಅಂತ. ಹಾಗಾಗಿ ಏಕಪತ್ನಿತ್ವ ಈ ಒಂದು ಪದ್ಧತಿ ತರಬೇಕು, ಈ ಪತ್ನಿತ್ವನ ನಿಲ್ಲಿಸಬೇಕು ಅನ್ನೋದು ಒಂದು ಮೂಲ ಆಶಯ ಆಗಿತ್ತು. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆಸ್ತಿ ಹಕ್ಕಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಹೆಣ್ಣು ಬಾಲ್ಯದಲ್ಲಿ ತಂದೆ ಅಧೀನದಲ್ಲಿರ್ತಾಳೆ, ಯೌವನದಲ್ಲಿ ಪತಿ ಅಧೀನದಲ್ಲಿರ್ತಾಳೆ, ಮುಪ್ಪಲ್ಲಿ ವೃದ್ಧಾಪ್ಯದಲ್ಲಿ ಮಗನ ಅಧೀನದಲ್ಲಿರ್ತಾಳೆ. ಆಕೆಗೆ ಯಾರೂ ಕೂಡ ಒಂದು ಕಾಸು ಚುಕ್ಕಾಣಿ ಕೊಡೋದಿಲ್ಲ. ಸಂಬಳ ಇಲ್ಲದೆ ಇಡೀ ಬದುಕನ್ನು ಕುಟುಂಬಕ್ಕಾಗಿ ಸವಿಸ್ತಾಳೆ. ಅವಳಿಗೇನೂ ಇಲ್ಲ, ಅಕಸ್ಮಾತ್ ಅವಳು ವಿಧವೆ ಆದಳು, ಮಕ್ಕಳು ಇಲ್ಲ ಅಂದಾಗ ಆಕೆ ಎಲ್ಲಿ ಹೋಗಬೇಕು? ಇವೆಲ್ಲವನ್ನು ಕೂಡ ಅವರು ವಾಸ್ತವಿಕವಾಗಿ ನೋಡಿದರು.
ಬಾಬಾ ಸಾಹೇಬರು. ಹಾಗಾಗಿ ಆಸ್ತಿ ಹಕ್ಕು ಅಂತ ಸಿಕ್ಕಿದಾಗ ಅವಳಿಗೊಂದು ಅಸ್ತಿತ್ವ ಸಿಗುತ್ತೆ, ಅವಳಿಗೆ ಆತ್ಮಗೌರವದ ಬದುಕು ಸಿಗುತ್ತೆ. ಹಾಗಾಗಿ ಅವಳಿಗೆ ಆಸ್ತಿ ಹಕ್ಕು ಸಿಗಬೇಕು ಅಂತ. ಹಾಗೆಯೇ ಮುಖ್ಯವಾಗಿ ಮೂರನೇದು, ಅವರು ಇತರೆ ಪಾರ್ಸಿ, ಇಸ್ಲಾಮಿಕ್, ಕ್ರಿಶ್ಚಿಯನ್, ಈ ಒಂದು ಸಿಕ್ಕು ಈ ಧರ್ಮದ ಸಾಮಾಜಿಕ ಕೌಟುಂಬಿಕ ಸನ್ನಿವೇಶಗಳನ್ನು ಕೂಡ ಗಮನಿಸಿದ್ರು. ಹಂಗಾಗಿ ಅಲ್ಲಿ ಅವ್ರನ್ನೂ ಕೂಡ ಒಳಗೊಂಡಂತೆ ಹಿಂದೂ ಕೋಡ್ ಬಿಲ್ಲಲ್ಲಿ ಸೇರಿಸಬೇಕು, ಎಲ್ರಿಗೂ ಸಮಾನವಾಗಿರುವಂಥ ಒಂದು ನ್ಯಾಯ ಸಂಹಿತೆಯನ್ನು ತರಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಈ ಮೂರನ್ನು ಒಳಗೊಂಡಂತೆ ಬಾಬಾ ಸಾಹೇಬರು ಏನು ಮಹಿಳೆಯರಿಗೆ ಅವರ ಹಕ್ಕುಗಳ ಮೂಲಕ ಕಾನೂನುಗಳನ್ನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಆಗಲಿಲ್ಲ. ಬಿಲ್ಲು ಪಾಸ್ ಆಗಲಿಲ್ಲ. ಅಂದರೆ ಸಂಸತ್ತಲ್ಲಿ ಚರ್ಚೆ ಆಗುತ್ತೆ, ಸೆಷನಲ್ಲಿ ಗೊತ್ತಲ್ಲ, ಅದು ಆಗಲಿಲ್ಲ. ಅವತ್ತಿನ ನಮ್ಮ ಸಮಾಜದ ಎಷ್ಟೋ ಪ್ರತಿನಿಧಿಗಳು ಈ ಎಲ್ಲ ಪದ್ಧತಿಗಳ ಪರವಾಗಿದ್ದಂಥ ಮನಸ್ಥಿತಿ ಇರುವಂಥವ್ರು ಇದನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ಬಾಬಾ ಸಾಹೇಬರು ಹೊರಗಡೆ ಬರ್ತಾರೆ. ಆದರೆ ಅವ್ರು ಹೊರಗಡೆ ಬರೋ ಮೊದಲೇನು ಮಾಡ್ತಾರೆ, ಕಾರ್ಮಿಕ ಸಚಿವರಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಹಕ್ಕುಗಳು, ಮಹಿಳಾ ಕಾರ್ಮಿಕ ಹಕ್ಕುಗಳು, ಮನೆಯಲ್ಲಿ ಏನು ಹೌಸ್ ವೈಫ್ ಅಂತ ನಾವು ಕರಿತೀವಿ ಅಂಥ ಹೆಣ್ಣುಮಕ್ಕಳ ಅವರ ಸುರಕ್ಷತೆ ಬಗ್ಗೆ, ಭದ್ರತೆ ಬಗ್ಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೈಗಾರಿಕೆಗಳಿಗೂ ಒಳಗೊಂಡಂತೆ ಅನೇಕ ನೀತಿಗಳನ್ನು ಕಾರ್ಮಿಕ ನೀತಿಗಳಾಗಿ ಜಾರಿಗೆ ತರ್ತಾರೆ. ಅದು ಒಂದು ದೊಡ್ಡ ಕರಡೆ ಇದೆ. ಆದರೆ ಅವತ್ತಿನ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಈ ಕಾರ್ಮಿಕ ಎಲ್ಲ ನೀತಿಗಳನ್ನು ಜಾರಿಗೊಳಿಸ್ತಾರೆ. ಆದರೆ ಹಿಂದೂ ಕೋಡ್ ಬಿಲ್ಲು ಆವಾಗ ಪಾಸ್ ಆಗಲ್ಲ. ಆದರೆ ತದನಂತರ ಬಾಬಾ ಸಾಹೇಬರ ನಿಧನದ ನಂತರ ಅದು 4 ಕಾನೂನುಗಳಾಗಿ ಜಾರಿಗೆ ಬಂದಿದೆ. ಇವತ್ತು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಕರಿತೀವಿ, ಹಾಗೆಯೇ ಉತ್ತರಾಧಿಕಾರ ಕಾನೂನು ಅಂತ ಕರಿತೀವಿ, ಅಲ್ಪಸಂಖ್ಯಾತರ ಕಾನೂನು ಅಂತ ಕರಿತೀವಿ. 4 ಕಾನೂನುಗಳಾಗಿ ಇವತ್ತು ಜಾರಿಗೆ ಬಂದಿದೆ. ಅವ್ರ ಕನಸು ನಿಜ ಆಗಿದೆ ಇವತ್ತು. ಆದರೆ ಅವತ್ತು ಅವರು ನಡೆಸಿದಂಥ ಹೋರಾಟ ಇದೆಯಲ್ವ, ಅದು ಇಡೀ ದೇಶಕ್ಕೆ, ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು. ಮಹಿಳೆಯರ ಪರವಾಗಿ ಒಬ್ಬ ವ್ಯಕ್ತಿ ಇಂಥ ಪ್ರಶ್ನೆಗಳನ್ನು, ಇಂಥ ಕಾನೂನನ್ನ ರಚಿಸ್ಬಿಟ್ರಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವತ್ತು ನಮ್ಮ ಮುಂದೆ ಇತ್ತು. ಇದಕ್ಕೆ ಆ್ಯಡ್ ಮಾಡೋದಾದರೆ ವಿಧವಾ ಪುನರ್ವಿವಾಹಕ್ಕೆ ಕೂಡ ಅವಕಾಶ ಕೊಡ್ತಾರೆ. ಖಂಡಿತ, ಅದು ನಿಜ. ಗಂಡ ಸತ್ತ ನಂತರ ಮದುವೆ ಆಗಬಾರ್ದು ಅನ್ನೋದೇನಿತ್ತು ಅದನ್ನು ತೊಡೆದು ಹಾಕಿ ಅವಳು ಬದುಕಿಗೆ ಬೇಕಾಗಿರೋವಂಥ ಆಯ್ಕೆಯನ್ನು ಅವ್ರಿಗೆ ಬಿಡಿ. ಎರಡನೇದು, ಅವಳು ಮದುವೆ ಮಾಡ್ಕೊಳ್ಳೋ ಸಮಯನ ಅವಳೇ ನಿಗದಿ ಮಾಡಲಿ, ಮಕ್ಕಳು ಮಾಡ್ಕೊಳ್ಳೋ ಸಮಯನೂ ಆಕೆನೇ ನಿಗದಿ ಮಾಡಲಿ, ಅವಳನ್ನ ಮಕ್ಕಳು ಹೇರೋ ಯಂತ್ರ ಮಾಡಬೇಡಿ ಅಂತ ಹೇಳಿ ಕೂಡ ಅದರ ಪ್ರಸ್ತಾವನೆಯಲ್ಲಿ ಬರುತ್ತೆ. ಎಸ್, ಮುಂದಿನ ಪ್ರಶ್ನೆ. ನಮಸ್ಕಾರ ಮ್ಯಾಮ್, ನನ್ನ ಹೆಸರು ಹೇಮಾವತಿ ಅಂತ, ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಏನಂದರೆ, ಮಹಿಳಾ ಸಬಲೀಕರಣದಲ್ಲಿ ಶಿಕ್ಷಣ ಪಾತ್ರವನ್ನು ಅಂಬೇಡ್ಕರ್ ಅವರು ಹೇಗೆ ನೋಡಿದ್ದಾರೆ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವಳು, ಗೌರ್ಮೆಂಟ್ ಕಾಲೇಜಲ್ಲಿ ಓದ್ದವಳು. ನನ್ನ ಕ್ವಾಲಿಫಿಕೇಷನ್ನು ಬಾಬಾ ಸಾಹೇಬರ ನೆರಳಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಮೊದಲು ನನಗೆ ಇದು ಹೆಮ್ಮೆ ಪಡೋ ವಿಷಯ ಅಂತ ಗೊತ್ತಿರಲಿಲ್ಲ. ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ತಾ ನನಗೆ ಅದು ಹೆಮ್ಮೆ ಅನಿಸಿದೆ. ನಂದು 3 ಮಾಸ್ಟರ್ ಡಿಗ್ರಿ, 2 ಡಿಪ್ಲೊಮಾ, MPhil, PhD, LLB. ಕೆಲಸ ಸಿಕ್ಕಿ 22 ವರ್ಷ ಆದಮೇಲೂ ಕೂಡ ನಾನು ಕಂಟಿನ್ಯೂ ಮಾಡಿದೆ. ತುಂಬ ಜನ ಕೇಳಿದ್ರು, ಏನು ಮೇಡಮ್ ಮದುವೆ ಆಯಿತು, ಮಗುನೂ ಆಯಿತು, ಗೌರ್ಮೆಂಟ್ ಜಾಬು ಆಗಿಬಿಟ್ಟಿದೆ, ಇಷ್ಟು ಸರ್ವೀಸು ಮಾಡಿದ್ದೀರಿ, ಮತ್ತೆ ಯಾಕೆ ಮೇಡಮ್ ಓದ್ತಿದ್ದೀರಿ ಅಂತ. ಈ ಪ್ರಶ್ನೆ ಬಹುಶಃ ನೀವು ಕೇಳೋ ಪ್ರಶ್ನೆಗೆ ಉತ್ತರನೂ ಆಗುತ್ತೆ. ಯಾಕೆ ಅಂದರೆ ಶಿಕ್ಷಣ ಅನ್ನೋದು ಕೇವಲ ಪುಸ್ತಕ ಓದೋದಲ್ಲ, ಡಿಗ್ರಿ ತೊಗೊಳ್ಳೋದಲ್ಲ, ಸರ್ಟಿಫಿಕೇಟ್ ಅಲ್ಲ. ಅದು ಒಂದು ಪ್ರೋಸೆಸ್ಸು, ಪ್ರಕ್ರಿಯೆ. ಶತಮಾನಗಳಿಂದ ನಮಗೆ ಅಕ್ಷರದಿಂದ, ಗೌರವಯುತ ಅನ್ನದಿಂದ, ಅಧಿಕಾರದಿಂದ ವಂಚನೆ ಮಾಡಿ ನಮ್ಮನ್ನು ಮೂಲೆಗೆ ತಳ್ಳಿದಾರಲ್ಲ, ಅಂಥ ಸಮುದಾಯದ ಪ್ರತಿನಿಧಿಯಾಗಿ ನಾನು ಮಾತಾಡ್ತೀನಿ. ಎಲ್ಲದರಿಂದ ವಂಚಿತರಾಗಿರುವಂಥವ್ರಿಗೆ ಈ ಓದೋದು ಹೇಗೆ ಅಂದರೆ ಉಸಿರಾಟ ಥರ, ಅರಿವು ಅನ್ನೋದು ಉಸಿರಾಟ ಥರ. ನಮ್ಮ ಆತ್ಮಗೌರವ, ನಮ್ಮ ಉಸಿರಾಟ ಇರೋರಿಗೂ ಇರುತ್ತೆ, ಸತ್ತ ಮೇಲೆ ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಹಾಗಾಗಿ ಬಾಬಾ ಸಾಹೇಬರು ಶಿಕ್ಷಣ ಯಾಕೆ ಒತ್ತು ಕೊಟ್ಟಿದ್ದಾರೆ, ಅದು ಮಹಿಳೆಯರಿಗೆ ಅಂದರೆ ಪುರುಷರಿಗಿಂತ 2ರಷ್ಟು ಜವಾಬ್ದಾರಿ ಮಹಿಳೆಯರಿಗಿರುತ್ತೆ. ಯಾಕೆಂದರೆ ನಾವು ಮನೆಯಲ್ಲಿ ಮಕ್ಕಳನ್ನೂ ಬೆಳೆಸ್ತೀವಿ, ಅಷ್ಟೇ ಅಲ್ಲ ಮುಂದಿನ ನಮ್ಮ ತಲೆಮಾರಿಗೆ ಬೇಕಾಗಿರುವಂಥ ಒಂದು ಸಾಂಸ್ಕೃತಿಕವಾಗಿರೋ ಚೈತನ್ಯವನ್ನು ಬಿಟ್ಟು ಹೋಗ್ತೀವಿ. ಈ ಎಲ್ಲ ಸವಾಲುಗಳು ಹೆಣ್ಮಕ್ಳ ಹೆಗಲ ಮೇಲೆ ಇರೋದರಿಂದ ಆ ಹೆಣ್ಮಕ್ಳಿಗೆ ಶಿಕ್ಷಣ ಬೇಕೇ ಬೇಕು. ಶಿಕ್ಷಣ ಇಲ್ಲದೆ ನಮಗೆ ಮುಕ್ತಿ ಇಲ್ಲ, ಶಿಕ್ಷಣ ಇಲ್ಲದೆ ನಮಗೆ ಸಮಾನತೆ ಇಲ್ಲ, ಶಿಕ್ಷಣ ಇಲ್ಲದೆ ನಮಗೆ ವಿಮೋಚನೆ ಇಲ್ಲ. ಹಾಗಾಗಿ ಬಾಬಾ ಸಾಹೇಬರು ಈ ಶಿಕ್ಷಣ ಹೆಣ್ಮಕ್ಳಿಗೆ ಬೇಕೇ ಬೇಕು, ಅದೇ ಅರಿವಿನ ಒಂದು ಮೂಲ ಮಾರ್ಗ ಅಂತ ಹೇಳಿದ್ದಾರೆ ಅಂತ ನನ್ನ ನಂಬಿಕೆ. ಹಾಗಾಗಿ ಈ ಉಚಿತ ಶಿಕ್ಷಣ, ಉನ್ನತ ಶಿಕ್ಷಣ, ನಾನು ಹೇಳಿದ್ನಲ್ಲ ಎಜುಕೇಷನ್ಗೆ ಕೊನೆಯೇ ಇಲ್ಲ. ನನಗೆ ಇನ್ನೂ ಒಂದು 100 ವರ್ಷ ಆಯಸ್ಸಿತ್ತು ಅಂದರೆ ಇನ್ನೂ ಹೆಚ್ಚು ಓದೋಕ್ಕೆ ಇಷ್ಟಪಡ್ತೀನಿ. ಆ ಕನಸನ್ನು ನನಗೆ ಒಳಗಡೆ ಬಿತ್ತಿದಂಥವರು ಬಾಬಾ ಸಾಹೇಬರು. ಉನ್ನತ ಶಿಕ್ಷಣವೂ ಕೂಡ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಸಿಗಬೇಕು ಅನ್ನುವಂಥ ಆಗ್ರಹ ಅವ್ರದ್ದು. ಆ ಸೌಭಾಗ್ಯನೇ ನಿಮಗೆ ಸಿಕ್ಕಿದೆ, ಹೌದಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್.
ನಮಸ್ತೆ ಮ್ಯಾಮ್, ನನ್ನ ಹೆಸರು ಐಶ್ವರ್ಯ ಡಿ ಅಂತ. ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಮಹಿಳಾ ಸಬಲೀಕರಣದ ಮೂಲ ಅಂಶಗಳು ಏನಾಗಿತ್ತು ಅಂದರೆ ಯಾವುದು? ನೋಡಿ, ಮಹಿಳಾ ಸಬಲೀಕರಣ ಅಂದರೆ ಏನು? ಸಬಲಗೊಳಿಸುವಂಥದ್ದು, ಆಕೆಯನ್ನು ಬಲಿಷ್ಠಗೊಳಿಸುವಂಥದ್ದು. ಆಕೆ ಯಾವ್ಯಾವ ದೃಷ್ಟಿಯಿಂದ ಬಲಿಷ್ಠಳಾಗಬೇಕು? ಎಲ್ಲೂ ಕೂಡ ನಾವು ವಿಶ್ವಸಂಸ್ಥೆ ಆಗಿರಲಿ, ಭಾರತ ಸರ್ಕಾರ ಆಗಿರಲಿ, ಪುರುಷ ಸಬಲೀಕರಣ ಪದ ಬಳಸಿರೋದು ನೋಡಿಲ್ಲ. ಅಂದರೆ ಪುರುಷರಿಗೆ ಬಳಸ್ತಾ ಇರೋದು ಮಕ್ಕಳ ಸಬಲೀಕರಣ, ಮಹಿಳೆಯರ ಸಬಲೀಕರಣ. ಯಾಕೆ ಈ ಪದಗಳು ಬರುತ್ತೆ ಅಂದರೆ, ಇವತ್ತು ಮಹಿಳೆ ಪುರುಷನಿಗೆ ಸರಿ ಸಮಾನಾಗಿ ಎಲ್ಲ ಅವಕಾಶಗಳು, ಕಾನೂನುಗಳು ಎಲ್ಲ ಇದ್ದರೂ ಕೂಡ ಆಕೆ ಪುರುಷನ ಸರಿ ಸಮಾನವಾಗಿ ಬಂದಿಲ್ಲ ಅನ್ನೋದು ಒಂದು ವ್ಯಾಖ್ಯಾನ. ಆದರೆ ಇನ್ನೊಂದು ಕಡೆ ನೋಡಬೇಕಂದ್ರೆ, ಮಹಿಳೆ ಬಲಿಷ್ಠಳಾಗಬೇಕು ಅಂದರೆ ಅವಳು ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ, ಜೈವಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಅವಳು ಬಹುಮುಖಿ ಆಯಾಮ ಇರುವಂತಹ ಒಂದು ವ್ಯಕ್ತಿತ್ವನ ಪಡೆದಿರುವಂಥವಳು. ಒಂದು ಹೆಣ್ಣು ಕುಟುಂಬಕ್ಕೆ ಹೆಂಗೆ ಒಂದು ಕಣ್ಣು ಅಂತ ನಾವು ಕರಿತೀವಿ, ಮಕ್ಕಳಿಗೆ, ಅತ್ತೆ ಮಾವಗೆ, ತಾಯಿ ತಂದೆಗೆ, ಅಣ್ಣ ತಮ್ಮಂದರಿಗೆ, ಕೈ ಹಿಡಿದಂಥ ಪತಿಗೆ, ಅಷ್ಟೇ ಅಲ್ಲ ನೆರೆಹೊರೆಯವ್ರಿಗೆ ಎಲ್ಲ ತೊಗೊಂಡ್ರೆ ಒಂದು ಹೆಣ್ಣು ಕೇಂದ್ರ ಬಿಂದು. ಒಂದು ಹೆಣ್ಣಿಲ್ಲ ಅಂದರೆ ಆ ಕುಟುಂಬ, ಆ ಸಮಾಜ ತುಂಬ ಕಷ್ಟ, ಪರಿಪೂರ್ಣನೇ ಅಲ್ಲ. ಹಾಗಾಗಿ ಆ ಹೆಣ್ಣಿಗೆ ವಿದ್ಯೆನೇ ಇಲ್ಲದೆ, ಶತಮಾನಗಳಿಂದ ವಿದ್ಯೆನೇ ಕೊಡದೆ, ಅಕ್ಷರನೇ ಕಲಿಸ್ದೆ, ಅಡುಗೆ ಮನೆಗೆ ಮತ್ತು ಮಕ್ಕಳು ಹಡಿಯುವಂಥ ಕೊಠಡಿಗೆ ಮಾತ್ರ ಸೀಮಿತಗೊಳಿಸಿ, ಅಥವಾ ಆಕೆ ಕೂಲಿಗೆ ಹೋಗಿ ಕೂಲಿ ಮಾಡಿ ಕುಟುಂಬನ ಪೊರೆಯುವಂಥದ್ದಕ್ಕೆ ಸೀಮಿತಗೊಳಿಸಿ ಆಕೆನ ನಾವು ಶತಮಾನಗಳಿಂದ ಇಟ್ಟಿದ್ವಲ್ಲ. ಯಾವಾಗ ಸಾವಿತ್ರಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್ ಇಂಥ ಕೆಲವು ಮಹನೀಯರು ಬಂದು ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು ಅಂತ ಬಂದ್ರಲ್ವಾ, ಬಾಬಾ ಸಾಹೇಬರು ಏನು ಅವತ್ತು ಅರ್ಥ ಮಾಡ್ಕೊಂಡಿದ್ರು ಅಂದರೆ, ಇಂಥ ಮಹಿಳೆಗೆ ಶಿಕ್ಷಣ ಕೊಟ್ಟರೆ ಅವಳೊಳಗಡೆ ಅರಿವಿದೆ, ಅನುಭವ ಇದೆ, ನೋವಿದೆ, ಸಂಕಟ ಇದೆ, ಈ ಎಲ್ಲದರ ಜೊತೆಯಲ್ಲಿ ಆ ಒಂದು ಅಕ್ಷರದ ಅರಿವು ಬಂತು ಅಂದರೆ ಅವಳು ಆ ಕುಟುಂಬನ, ಸಮಾಜನ ಮೇಲಕ್ಕೆ ಎತ್ಕೊಂಡು ಹೋಗೋದಕ್ಕೆ ಪುರುಷನ ಜೊತೆಯಲ್ಲಿ ಕರ್ಕೊಂಡು ಇಡೀ ಕುಟುಂಬನ ಮುಂದಕ್ಕೆ ತೊಗೊಂಡೋಗ್ಬೋದು. ಆ ರಥ ತುಂಬ ಸುಲಭವಾಗಿ ಮುಂದಕ್ಕೆ ಹೋಗುತ್ತೆ ಅನ್ನೋದು ಅವ್ರ ಕನಸು. ಅವ್ರು ಯಾವತ್ತೂ ಕೂಡ ಹೆಣ್ಣು ಪುರುಷನಿಗಿಂತ ಮುಂದೆ ಹೋಗ್ಬಿಡ್ಲಿ, ಅಥವಾ ಪುರುಷ ಹೆಣ್ಣನ್ನು ಹಿಂದೆ ತಳ್ಳಿ ಮುಂದಕ್ಕೆ ಹೋಗ್ಬಿಡ್ಲಿ, ಆ ಥರ ಇರಲಿಲ್ಲ. ಹೆಣ್ಣು ಸಬಲಗೊಂಡ್ರೆ ಅವಳ ಇಡೀ ಕುಟುಂಬ, ಅವಳ ಸಮಾಜ ಮುಂದಕ್ಕೆ ಹೋಗುತ್ತೆ ಅನ್ನೋ ಕನಸು ಬಾಬಾ ಸಾಹೇಬ್ರದ್ದಾಗಿತ್ತು. ಎಸ್, ಬಹುಶಃ ನನ್ನ ಪ್ರಶ್ನೆ ಇಲ್ಲೇ ಬಂದ್ಬಿಡುತ್ತೆ ಮೇಡಮ್. ಈ ರೀತಿ ಬಾಬಾ ಸಾಹೇಬರ ಆಲೋಚನೆಗೆ ತಾಯಿ ರಮಾಬಾಯಿಯವರ ಕೊಡುಗೆ, ಅಫ್ಕೋರ್ಸ್ ಮನೆಯಲ್ಲಿ ತಾವು ಹೇಳಿದ್ರಿ, ಅವರ ತಾಯಿ, ಅವರ ಸೋದರತ್ತೆ, ಅಕ್ಕಂದಿರು ಎಲ್ಲರ ಜೊತೆ ಮಾತೃ ಹೃದಯ ಮತ್ತಷ್ಟು ಬಲಗೊಳ್ಳುತ್ತೆ. ಆದರೆ ಹೆಂಡತಿಯಾಗಿ ರಮಾಬಾಯಿಯವರ ಜೊತೆ ನಿಂತಂಥ ವಿಶ್ವಮಾನವರಾಗಿ ಬಾಬಾ ಸಾಹೇಬರು ಬೆಳೆಯೋದಕ್ಕೆ ಆ ತಾಯಿಯ ಕೊಡುಗೆ ಬಹಳ ದೊಡ್ಡದು ಅನ್ಕೋತೀನಿ ನಾನು. ನಿಜ, ನೀವು ಹೇಳ್ತಾ ಇರೋದು ತಾಯಿ ರಮಾಬಾಯಿಯವರದ್ದು ಒಂದು 2-3 ಪ್ರಸಂಗಗಳು ನಾವು ನೆನಪು ಮಾಡಿಕೊಳ್ಳೇಬೇಕು. ನಾನು ಇತ್ತೀಚೆಗೆ ಅಂಬೇಡ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಟರ್ ಆಗಿದ್ದಾಗ ಬೆಳಗಾಂಗೂ ಕೂಡ ಹೋಗಿದ್ದೆ. ಅಲ್ಲಿ ಹೋದಾಗ ತಾಯಿ ರಮಾಬಾಯಿಯವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಾಬಾ ಸಾಹೇಬರು ಅಲ್ಲಿಗೆ ಬರ್ತಾರೆ. ಒಂದು ಹಾಸ್ಟೆಲಲ್ಲಿ ಉಳ್ಕೋತಾರೆ. ಅಲ್ಲಿವರೆಗೂ ಕೂಡ ಹಾಸ್ಟೆಲಲ್ಲಿ ಏನು ಫೆಸಿಲಿಟೀಸ್ ಇರಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ. ತಾಯಿ ತನ್ನ ಒಂದು ಒಡವೆಯನ್ನು ಮಾರಿ ಅದನ್ನು ದುರಸ್ತಿಗೊಳಿಸಿ ಅಲ್ಲೇ ಉಳ್ಕೊತಾರೆ 3 ತಿಂಗಳು. ಅದು ನನ್ನ ಕಣ್ಣಿಂದ ನೋಡಿರೋಂಥ ಒಂದು ಸನ್ನಿವೇಶ. ಆ ಒಂದು ಸನ್ನಿವೇಶ ನೆನಪು ಬರುತ್ತೆ. ಹಾಗೆಯೇ ಬಾಬಾ ಸಾಹೇಬರು ವಿದೇಶಕ್ಕೆ ಓದಬೇಕು, ಹೊರಟಿದ್ದಾರೆ. ಅವ್ರನ್ನ ಅಡುಗು ಹತ್ಸೋದಕ್ಕೆ ಹೋಗಿಬಿಡಬೇಕು. ಇವ್ರ ಹತ್ರ ಉಟ್ಕೊಳ್ಳಿಕ್ಕೆ ಒಂದು ಒಳ್ಳೆ ಸೀರೆ ಇರಲ್ಲ. ಆ ಒಂದು ಸನ್ನಿವೇಶನ ಕೂಡ ನೆನಪು ಬರುತ್ತೆ. ಬಾಬಾ ಸಾಹೇಬ್ರ ಕಣ್ಣಲ್ಲಿ ನೀರು ಬಂದಿರುತ್ತೆ ಈ ಸನ್ನಿವೇಶನ ನೆನೆಸ್ಕೊಂಡು. ಹಾಗೆಯೇ ಅವರ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಮಕ್ಕಳನ್ನ ಕಳ್ಕೊಂಡಂಥ ಸಂದರ್ಭ, ಈ ಎಲ್ಲ ಸನ್ನಿವೇಶಗಳಿದೆಯಲ್ವ, ಒಬ್ಬ ಬಾಬಾ ಸಾಹೇಬ್ರ ಪತ್ನಿ ಸಾಧಾರಣ ಒಬ್ಬ ಮಹಿಳೆ ಅಂತ ನಾವು ಭಾವಿಸೋದಾದರೆ, ಇಂಥ ಒಂದು ಘಟನೆಗಳನ್ನ ಅವ್ರು ನಿರ್ವಹಿಸಿರುವಂಥದ್ದು, ಅವ್ರನ್ನ ನಾವು ತಾಯಿನೋ ಯಾವ ಶ್ರೇಷ್ಠ ಇದರಲ್ಲಿ ನಿಲ್ಲಿಸ್ಬೇಕು ಗೊತ್ತಾಗಲ್ಲ. ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಎಲ್ಲ ವಿವೇಚನೆಗಳನ್ನ ದಾಟಿ ಆಕೆಯ ಒಂದು ವ್ಯಕ್ತಿತ್ವ ಇದೆಯಲ್ವ. ಬಹುಶಃ ಬಾಬಾ ಸಾಹೇಬರು ಮಹಿಳೆಯರ ಬಗ್ಗೆ, ಮಹಿಳಾ ಸಬಲೀಕರಣದ ಬಗ್ಗೆ ಬಿತ್ತಿದಂಥ ಎಲ್ಲ ಬೀಜಗಳದ್ದು ಮೂಲ ಪತ್ನಿ ರಮಾಬಾಯಿಯವರ ಆ ನೋವು, ಅವರ ಒಂದು ಸಹಭಾಗಿತ್ವ, ಅವರ ಕನಸುಗಳು ಅದರಲ್ಲೇ ಅಡಗಿತ್ತು ಅಂತ ನನಗನ್ಸುತ್ತೆ. ಹೇಗೆ ಬಾಬಾ ಸಾಹೇಬ್ ಅವ್ರನ್ನ ನಾವು ಇಷ್ಟು ನೆನೆಸ್ಕೋತೀವೋ ಅದ್ರ ಸಮಪಾಲು ಮಾತೆ ರಮಾಬಾಯಿಯವ್ರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಅವರೆಲ್ಲರ ಕನಸಿನ ಒಂದು ಸಣ್ಣ ಜವಾಬ್ದಾರಿ ಇಲ್ಲಿರೋಂಥ ನಮ್ಮ ಎಲ್ಲ ಯುವತಿಯರು, ನೀವು ಯಾರಿದ್ದೀರಿ, ನಿಮಗಿಂತ ಹೆಚ್ಚು ನಿಮ್ಮ ಜೊತೆ ಇರೋ ಯುವಕರು ಹೆಗಲ ಮೇಲೂ ಕೂಡ ಇದೆ.
ನಾವು ಸಮನಾಗಿಯೇ ಅದನ್ನು ಮುಂದಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ ಆದರೆ ಇವತ್ತಿನ ಸಂವಾದ ಕಾರ್ಯಕ್ರಮ ಅರ್ಥಪೂರ್ಣ ಆಗುತ್ತೆ ಅಂತ ನನಗನ್ಸುತ್ತೆ. ಬಾಬಾ ಸಾಹೇಬರು ವಿದೇಶದಲ್ಲಿ ಓದುವಾಗ ಹಣದ ಕೊರತೆ ಬರುತ್ತೆ, ಸಂಸಾರ ಬಿಟ್ಟು ಹೋಗಿರ್ತಾರೆ, ಮಕ್ಕಳು ಬಿಟ್ಟು ಹೋಗಿರ್ತಾರೆ. ಇಲ್ಲಿ ಸಂಸಾರ ನೀಗಿಸುವಂಥ ಸಂಸಾರದ ನೊಗವನ್ನು ಹೊತ್ತು ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸವನ್ನು ರಮಾಬಾಯಿ ಅವರು ಹೊತ್ಕೊಳ್ತಾರೆ. ಅಲ್ಲಿಂದ ಪತ್ರ ಬರೀತಾರೆ, ರಾಮು ನನಗೂ ಇಲ್ಲಿ ಓದೋಕ್ಕೆ ಕಷ್ಟ ಆಗ್ತಾಯಿದೆ, ನೀನೊಬ್ಬಳೇ ಅಲ್ಲಿ ಎಣಗ್ತಾ ಇದೆಯಾ. ಆ ತಾಯಿ ಒಂದೇ ಒಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರಿಗೆ, ಇಲ್ಲಿಂದ ಪತ್ರ ಬರೀತಾರೆ. ಹೆಂಗಿದೆ ನೋಡಿ, ಬಾಬಾ ಸಾಹೇಬರನ್ನು ಮದುವೆಯಾದ ನಂತರ ರಮಾಬಾಯಿ ಅವರು ಅಕ್ಷರ ಕಲ್ತಿರ್ತಾರೆ. ವಿದ್ಯಾಭ್ಯಾಸ ಅದು ಗಂಡು ಹೆಣ್ಣಿನ ನಡುವೆ ಇರ್ತಕ್ಕಂಥ ಅದು ಅಂಬೇಡ್ಕರ್ ಅಂಥವ್ರಿಗೆ ಮಾತ್ರ ಸಾಧ್ಯ. ನಮ್ಮಂಥವ್ರು ಏನು ಮಾಡ್ತೀವಿ, ಏನು ಓದಿ ಏನು ಮಾಡ್ತೀಯಾ ಅಂಥೇಳಿ ನಿರಾಕರಿಸ್ತೀವಿ. ಹಂಗೆ ಮಾಡಲಿಲ್ಲ, ಅವ್ರು ಓದಿಸ್ತಾರೆ, ಪತ್ರ ಬರೀತಾರೆ. ಇಲ್ಲಿಂದ ಅವ್ರಿಗೆ ಪತ್ರ ಬರೀತಾರೆ ಏನಂತ ಅಂದರೆ, ಬಾಬಾ ಸಾಹೇಬ್ ನೀವು ಈ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ, ನಾನು ಇವ್ರ ಜವಾಬ್ದಾರಿ ತೊಗೊಂಡಿದ್ದೀನಿ. ನಿಮ್ಮನ್ನು ನಂಬಿಕೊಂಡು ಭಾರತದ ಲಕ್ಷಾಂತರ ಮಕ್ಕಳಿದ್ದಾರೆ, ದಮನಿತ ವರ್ಗದ ಮಕ್ಕಳು. ಅವರು ಯೋಗಕ್ಷೇಮಕ್ಕಾದ್ರೂ ನೀವು ಓದನ್ನು ಮುಂದುವರಿಸಿ. ಯಾವ ತಾಯಿಗೆ ಬರುತ್ತೀರಿ ಇದು? ಇವತ್ತು ಸಮಕಾಲೀನ ಜಗತ್ತಿನಲ್ಲಿ ನಾವು ಹೋಲಿಕೆನೇ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಅಪರೂಪದ ದಾಂಪತ್ಯ ಅವ್ರದ್ದು. ಕರೆಕ್ಟಾ? ಎಸ್. ಮುಂದಿನ ಪ್ರಶ್ನೆ. ನನ್ನ ಹೆಸರು ಹರ್ಷದ, ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್. ಈಗಿನ ಅಂಬೇಡ್ಕರ್ ಅವರ ಕನಸಿನಂತೆ ಸಮಾನತೆಯ ಸಮಾಜದಲ್ಲಿ ಮಹಿಳೆಯರು ಮತ್ತು ಯುವಜನರ ಪಾತ್ರಗಳು ಏನಾಗಿರಬೇಕು ಅನ್ನೋದು ನನ್ನ ಕ್ವಶನ್. ಈ ಮುಂದಿನ ದೇಶದ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮಗೆ ಪ್ರಜ್ಞಾವಂತ, ವಿವೇಕಶಾಲಿ ಆಲೋಚನೆ ಮಾಡುವಂತಹ ಯುವಜನರು ಬೇಕು. ಇವತ್ತು ಯುವಜನರು ವಿವೇಕಶಾಲಿ ಆಲೋಚನೆಯನ್ನು, ವೈಚಾರಿಕತೆಯನ್ನು ಮೈಗೂಡಿಸ್ಕೋತಾರೆ ಅಂದರೆ, ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಮೈಸೂರಲ್ಲಿ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ನಾನು ತರಬೇತಿ ಮುಖ್ಯಸ್ಥಳಾಗಿದ್ದೆ. IAS ಅವರಿಂದ IPS ಇಂದ ಹಿಡಿದು ಎಲ್ಲ KAS ಆಫೀಸರ್ಗಳು, ಎಲ್ಲ ಕೇಡರ್ ಆಫೀಸರ್ಸು ಟ್ರೈನಿಂಗ್ ಬರ್ತಿದ್ರು. ಆ ಟ್ರೈನಿಂಗಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಕ್ಲಾಸ್ ತೊಗೊಳ್ತಾ ಇದ್ದೆ. ಎಷ್ಟೋ ಜನರಿಗೆ ಕಾನ್ಸ್ಟಿಟ್ಯೂಷನ್ ಪೂರ್ತಿ ಓದಿದ್ದೀರಾ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಿಟ್ಟರೆ ಅವರು ಪೂರ್ತಿ ಓದಿರಲ್ಲ. ಹಾಗೆಯೇ ಸಂವಿಧಾನ ನಮ್ಮ ದೇಶಕ್ಕೆ ತುಂಬ ಗೌರವಯುತವಾಗಿರೋದು ಹೌದಾ ಅಲ್ವಾ ಅಂದರೆ ಸಂದಿಗ್ಧತೆ ಆಗ್ತಾಯಿತ್ತು. ಸಾಮಾಜಿಕ ನ್ಯಾಯ ಅಂದರೆ ಪ್ರಶ್ನೆಗೆ ಉತ್ತರ ಸಿಗ್ತಿರಲಿಲ್ಲ. ಇವರೆಲ್ಲ ಅಧಿಕಾರಿಗಳು, ನೆನ್ಪಿಟ್ಕೊಳ್ಳಿ. ಆವಾಗ ಪ್ರಶ್ನೆ ಬರ್ತಿತ್ತು, ಹೇಗೆ ಸಂವಿಧಾನನ ಇವತ್ತು ನಾವು ಶಿಕ್ಷಣದಲ್ಲಿ ಮುಖ್ಯವಾಗಿ ಓದಿಸೇ ಇಲ್ಲ. ಶಾಲಾ ಮಕ್ಕಳಿಂದ ಶುರುವಾಗಿ ಕಾನ್ಸ್ಟಿಟ್ಯೂಷನ್ ಅಂದರೆ ಬರೆದವ್ರು ಯಾರು ಅಷ್ಟೇ ಪ್ರಶ್ನೆ ಬರುತ್ತೆ. ಆವಾಗ ನನಗೆ ಯೋಚನೆ ಬಂದದ್ದು, ಇವತ್ತು ಯುವಜನರಿಗೆ ನಮ್ಮ ಹಿರಿಯರನ್ನು, ನಮ್ಮ ಪ್ರಮಥರನ್ನು, ನಮ್ಮ ಚರಿತ್ರೆಗೆ ಮಹಾನ್ ಕಾಣಿಕೆ ಕೊಟ್ಟಂಥವ್ರನ್ನ ಹೇಗೆ ನಾವು ತಲುಪಿಸ್ಬೋದು, ನಮ್ಮ ಜವಾಬ್ದಾರಿ ಇದೆ ಇದರಲ್ಲಿ, ಹೇಗೆ ತಲುಪಿಸೋದು ಅಂತ ಪ್ರಶ್ನೆ ಬಂದಾಗ ಈ ಒಂದು ಮುಖ್ಯವಾಗಿರೋ ಅಂಶ ನನಗೆ ಅನಿಸ್ತು. ಯಾಕೆಂದರೆ ಇವತ್ತು ನೀವೆಲ್ಲರೂ ಯಂಗ್ಸ್ಟರ್ಸ್ ಇರೋವಂಥವ್ರು ಡಿಜಿಟಲ್ ಯುಗದಲ್ಲಿದ್ದೀರಿ. ನಿಮ್ಮ ಕೈಯಲ್ಲೆಲ್ಲ ಮೊಬೈಲ್ ಬಂದಿದೆ. ನೀವು ಎಷ್ಟು ಜನ ಲೈಬ್ರರಿಗೆ ಹೋಗ್ತೀರಿ, ಎಷ್ಟು ಪುಸ್ತಕ ಓದ್ತೀರಿ ಅನ್ನೋದ್ರ ಬಗ್ಗೆ ನನಗೆ ಪ್ರಶ್ನೆ ಇದೆ. ಹಾಗಾಗಿ ನಿಮ್ಮಂಥ ಯುವಜನರಿಗೆ ಬಾಬಾ ಸಾಹೇಬರು ಏನು ಈ ದೇಶಕ್ಕೆ ಒಂದು ಅಡಿಪಾಯನ ಹಾಕಿ ಕೊಟ್ಟಿದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕೆ, ಈ ದೇಶದ ಸಮಸ್ತ ಸಮುದಾಯಗಳ ಒಳಿತನ್ನು ಸಾಧಿಸಲಿಕ್ಕೆ ಅವ್ರು ಏನೇನು ಆಶಯಗಳನ್ನ ಈಡೇರಿಸಿ ಹೋಗಿದ್ದಾರೆ ಅದನ್ನು ಮುಂದುವರಿಸೋದಕ್ಕೆ, ಮುಂದಿನ ಜನಾಂಗಕ್ಕೆ ತಲುಪಿಸೋದಕ್ಕೆ ನಾವು ಏನೇನು ಕಾಯಕಲ್ಪನ ಕಟ್ಟಿದ್ದೀವಿ ಅನ್ನೋದು ತೊಗೊಂಡಾಗ ನಿಮ್ಮ ಮುಂದೆ ಇರೋಂಥದ್ದೇನು ಅಂದರೆ, ನೀವು ಗಂಭೀರವಾಗಿ ಬಾಬಾ ಸಾಹೇಬರನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದೆಲ್ಲವನ್ನು ನೀವು ಈಡೇರಿಸ್ಲಿಕ್ಕಾಗತ್ತಾ? ಆಗಲ್ಲ. ಆದರೆ ಸಂವಿಧಾನವನ್ನು ನೀವು ಓದಿದ್ರೆ ಈ ದೇಶದ ಪ್ರಜೆಯಾಗಿ, ಈ ದೇಶದ ನಾಗರಿಕರಾಗಿ ನಿಮ್ಮ ಮೇಲೆ ಏನು ಹೊಣೆಗಾರಿಕೆ ಇದೆ ಅನ್ನೋ ಒಂದು ಸರಳವಾಗಿರುವಂಥ ಸತ್ಯನ ಅರ್ಥ ಮಾಡ್ಕೊಂಡ್ರಿ ಅಂದರೆ ಅವ್ರ ಕನಸುಗಳು ನಿಜ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಉಷಾ ಕಿರಣ್ ಅಂತ. ಕಾನೂನಿನ ಮಟ್ಟದಲ್ಲಿ ಸಮಾನತೆ ಐತೆ ಅಂತ ಅಂದ್ಕೊಂಡ್ರು ಕೂಡ ಈಗಿನ ನೆಲಮಟ್ಟದಲ್ಲಿ ನಮಗೆ ಅನುಭವದಲ್ಲಿ ಇದೆಯಾ ಅದು ಅಂತ. ಎಷ್ಟೋ ವಿಷಯಗಳು ಇವಾಗ ಆಸ್ತಿ ಅನ್ನೋ ವಿಷಯ ಅಂತ ಬಂದಾಗ ಮಹಿಳೆಯರಿಗೆ ಪಾಲು ಕೇಳಕ್ಕೆ ಹೋದಾಗ ಅವ್ರು ಕೇಸ್ ಹಾಕಿರ್ತಾರೆ. ಅದನ್ನು ಲಂಚ ಕೊಟ್ಟು ಅದನ್ನು ಮುರಿದಾಕೋ ಅಂಥ ಕೆಲಸಗಳು ಮಾಡಿದಾಗ ಮಹಿಳೆಯರು ಏನು ಮಾಡಬೇಕಾ ಟೈಮಲ್ಲಿ? ನಮ್ಮಲ್ಲಿ ತುಂಬ ಕಾನೂನುಗಳಿದೆ, ಆದರೆ ಕಾನೂನು ಪ್ರಜ್ಞೆ ಇಲ್ಲ. ಕಾನೂನು ಇರೋದು ಬೇರೆ, ಕಾನೂನು ಪ್ರಜ್ಞೆ ಬೇರೆ. ಈಗ ನಾನು ಲಾ ಓದಿದ್ದೀನಿ. ಲಾ ಓದುವಾಗಲೇ ನನಗೆ ಅರ್ಥ ಆಗಿದ್ದು ನಮ್ಮ ದೇಶದಲ್ಲಿ ಕಾನೂನು ಪ್ರಜ್ಞೆಯ ಕೊರತೆ ಎಷ್ಟಿದೆ ಅಂತ. ಹಾಗೆಯೇ ಕಾನೂನಿನ ಭಯ ಇದೆ, ಕಾನೂನಿನ ಬಗ್ಗೆ ಗೌರವ ಇಲ್ಲ. ಈ ಎರಡು ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಈಗ ನೀವೊಂದು ಹಳ್ಳಿ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರಿ. ನಾನು ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳನ್ನ ನೋಡಿದ್ದೇನೆ.
ಇವತ್ತು ನಮ್ಮ ಸಮಾಜ ಏನಿದೆ ಅದರ ವಾಸ್ತವ ಬೇರೆ ಇದೆ. ನಾವು ಗ್ರಾಮೀಣ ಪ್ರದೇಶನ ಬದಲಾಯಿಸಬೇಕು ಅನ್ನೋ ಕನಸು ಬೇರೆ ಇದೆ. ಕನಸು ಬೇರೆ, ವಾಸ್ತವ ಬೇರೆ. ಇವತ್ತು ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ, ಅವರಲ್ಲಿರುವಂಥ ಆಸ್ತಿಪಾಸ್ತಿ ಹೊಲಗದ್ದೆಗಳಲ್ಲಿ ಆದಾಯ ಇಲ್ಲ. ಅವರು ತಿಂಗಳು ಒಂದು ಮಾಸಿಕ ವೇತನ ಬೇಕು, ಮಾಸಿಕ ಸಂಪಾದನೆ ಬೇಕು ಅಂದರೆ ನಗರಗಳಿಗೆ ಬರ್ತಾರೆ. ಏನೇ ಕೆಲಸ ಆದರೂ ಸಿಟಿಗಳಿಗೆ ಬರ್ತಾರೆ. ಅಂಥದ್ರಲ್ಲಿ ನೀವೇನು ಹೇಳ್ತಿದ್ದೀರಿ, ಲಂಚ ಅನ್ನೋ ಪದನ ಕೂಡ ಹೇಳಿದ್ರಿ ನೀವು. ಇವತ್ತು ನಮ್ಮ ವ್ಯವಸ್ಥೆ ಏನಾಗಿದೆ ಅಂದರೆ ಕಾನೂನು ಮೂಲಕ, ಕಾನೂನು ಪ್ರಜ್ಞೆ ಮೂಲಕ ಎಲ್ಲ ಸರಿಪಡಿಸ್ಕೊಳ್ತೀವಿ, ಅದ್ರ ಮೂಲಕ ಹೋಗ್ತೀವಿ ಅನ್ನೋ ಒಂದು ದಾರಿ ಸುಗಮವಾಗಿಲ್ಲ. ಹಾಗಿದ್ರೆ ನೀವು ಹೇಳೋವಂಥದ್ದನ್ನು ಸರಿಪಡಿಸ್ಬೇಕು ಅಂದರೆ ದಾರಿ ಏನು ಅಂದರೆ ನೀವುಗಳು ಮಾತ್ರನೇ ಭವಿಷ್ಯ. ಈ ನೀವೇನು ಯಂಗ್ಸ್ಟರ್ಸ್ ಇದ್ದೀರಿ, ಈ ಸಮಸ್ಯೆನ ನೀವು ನೋಡ್ತಾ ಇದ್ದೀರಿ, ಇದನ್ನು ಬಗೆಹರಿಸಲಿಕ್ಕೆ ನಮ್ಮ ಮುಂದೆ ಬಾಬಾ ಸಾಹೇಬ್ರ ಬರಹ ಇದೆ, ಅವ್ರದ್ದೆಲ್ಲ ಕೊಡುಗೆ ಇದೆ, ಅವರೆಲ್ಲ ಕಾನೂನುಗಳಿದೆ. ಅದನ್ನು ಅರ್ಥ ಮಾಡಿಕೊಂಡು ಆ ಕಾನೂನು ಪ್ರಜ್ಞೆ ಮೂಲಕ ಹೆಂಗೆ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ. ಒಂದೇ ಮಾತು ಹೇಳ್ತೀನಿ, ನೀವು ಲಂಚ ಅನ್ನೋ ಪದನ ನಾವು ಇನ್ನೂ ವ್ಯಾಪಕವಾಗಿ ಹೇಳಬೇಕು ಅಂದರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಕೇವಲ ಹಣಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಆಲೋಚನೆಗಳನ್ನೂ ಒಳಗೊಂಡಂತೆ ಇಡೀ ವ್ಯವಸ್ಥೆ ಆ ಥರ ಆಗಿದೆ. ಇಂಥ ವ್ಯವಸ್ಥೆಯಲ್ಲಿ ಅದನ್ನು ಪಕ್ಕಕ್ಕಿಟ್ಟು ಸರಿದಾರಿಯಲ್ಲಿ ಹೋಗಬೇಕು ಅಂದರೆ ಅದೊಂದು ದೊಡ್ಡ ಸವಾಲು. ಈ ಸವಾಲನ್ನು ಸ್ವೀಕರಿಸುವಂಥ ಗಟ್ಟಿ ಯುವಜನರು ನೀವು ಆದರೆ ನಮ್ಮ ಸಮಾಜಕ್ಕೆ ಭವಿಷ್ಯ ಇದೆ. ಆ ಗಟ್ಟಿ ದಾರಿನ ಕ್ರಮಿಸೋದಕ್ಕೆ ಗಟ್ಟಿ ಯುವಜನರು ನೀವು ಆಗಿಲ್ಲ ಅಂದರೆ ಸಮಸ್ಯೆ ಮುಂದುವರಿಯುತ್ತೆ. ಕಾನೂನಿನ ಅಸ್ತ್ರ ಇದೆ, ಕಾನೂನಿನ ಬಲ ಇದೆ, ಆದರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಎಲ್ಲಿವರೆಗೆ ತಿಳುವಳಿಕೆ ಇದು ನಮಗೆ ಬರೋದಿಲ್ವೋ ಅಲ್ಲಿವರೆಗೆ ಕಾನೂನಿನ ಅಪವ್ಯಾಖ್ಯಾನ ಆಗುತ್ತೆ, ಅಪ್ರಸ್ತುತ ಇರುತ್ತೆ, ದುರ್ಬಳಕೆನೂ ಕೂಡ ಆಗುತ್ತೆ. ಹಾಗಾಗಿ ಓದಿರೋರು ನಾವಾದರೂ ಕೂಡ ಕಾನೂನನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಮಾತಾಡಿ. ನನ್ನ ಹೆಸರು ಆನಂದ್ ಮ್ಯಾಮ್, ಇತಿಹಾಸ ವಿಭಾಗದಿಂದ ಬಂದಿದ್ದೇನೆ. ಮ್ಯಾಮ್, ನನ್ನ ಕ್ವಶನ್ ಏನಂದರೆ, ನೀವು ಇವಾಗಲೇ ಹೇಳಿದ್ರಲ್ಲ ಪಂಚಾಯತಿಗಳಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡಿದ್ದಾರೆ ಅಂತ. ಅದರಲ್ಲಿ ದೇಶದಲ್ಲಿ ಬಹುಸಂಖ್ಯ ಅರ್ಧದಷ್ಟು ಮಹಿಳೆಯರಿದ್ದರೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಯಾಕೆ ಆ ನೀತಿಯನ್ನು ಅನುಸರಿಸಿಲ್ಲ ಇನ್ನೂವರೆಗೂ ಅಂತ ನನ್ನ ಕ್ವಶನ್. ಮುಖ್ಯವಾಗಿ ರಿಸರ್ವೇಷನ್ ಅಂತ. ಈ ರಿಸರ್ವೇಷನ್ ಅನ್ನೋದೇ ಸ್ವಲ್ಪ ಅಪವ್ಯಾಖ್ಯಾನ ಆಗಿದೆ ನಮ್ಮ ದೇಶದಲ್ಲಿ. ಅದು ವಿದ್ಯಾವಂತರಿಂದನೇ ಅಪವ್ಯಾಖ್ಯಾನ ಆಗಿದೆ. ಅವರೆಲ್ಲರೂ ಕೂಡ SC/ST ರಿಸರ್ವೇಷನ್ ಅಂತ ಮಾತಾಡ್ತಾರೆ, ಆದರೆ OBC ರಿಸರ್ವೇಷನ್ ಅಂತ ಹೇಳಲ್ಲ. 10% ಇತ್ತೀಚಿನ ಒಂದು 10% ಮೇಲ್ಜಾತಿಯವರು ತಗೋಬೇಕು ಅನ್ನೋದು ಬಲಿಷ್ಠ ವರ್ಗದವ್ರದ್ದು, ಅದನ್ನು ಯಾರೂ ವ್ಯಾಖ್ಯಾನ ಮಾಡಲ್ಲ. ಮೈನಾರಿಟಿ ಅಂತ ಯಾರೂ ವ್ಯಾಖ್ಯಾನ ಮಾಡಲ್ಲ. ಅದು SC/STಗೆ ಮಾತ್ರ ಸೀಮಿತಗೊಳಿಸ್ತಾರೆ. ಅದೇ ಥರ ಶಬ್ದ ಬಳಸ್ಕೊಂಡ್ರೆ 33% ಏನು ಬಂತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ಅದು ತುಂಬ ದೊಡ್ಡ ಒಂದು ಮೈಲಿಗಲ್ಲದು ಭಾರತದಲ್ಲೇ. ಹಾಗೆಯೇ ಇವತ್ತು ವಿಧಾನಸಭಾ, ವಿಧಾನ ಪರಿಷತ್ತು ನೀವು ಕೇಳ್ತಾ ಇರೋದು ರಿಸರ್ವೇಷನ್ ಮೂಲಕ ಅಲ್ಲಿ ತಂದು ಸಮಾನತೆಯನ್ನು ಸಾಧಿಸಬೇಕು ಅಂತ. ಆದರೆ ನನಗೆ ಮೂಲ ಪ್ರಶ್ನೆ ಏನಿದೆ ಅಂದರೆ, ಸೂಕ್ಷ್ಮವಾದ ಪ್ರಶ್ನೆ ಏನಿದೆ ಅಂದರೆ, ಈ ಸಮಾನತೆ ಅನ್ನೋದು ರಿಸರ್ವೇಷನ್ ಮೂಲಕ ತಂದು ನಾವು ಸಾಧಿಸ್ಬೋದು, ಆದರೆ ಮಹಿಳೆಯರನ್ನು ಅಲ್ಲಿ ಸರಿಸಮಾನವಾಗಿ ಕೂಡಿಸಿ ಅವರು ನಮಗೆ ಸಮಾನರಿದ್ದಾರೆ, ಅವ್ರ ಚಿಂತನೆಗಳು, ಅವ್ರ ಆಲೋಚನೆಗಳು ಅದೇ ಮಟ್ಟಕ್ಕಿದೆ ಅಂತ ಒಪ್ಕೊಳ್ಳೋಂಥ ಮನಸ್ಸು ಇಲ್ಲದೆ ಇರುವಾಗ, ಇಡೀ ಒಂದು ವ್ಯವಸ್ಥೆ ಆರೋಗ್ಯಕರವಾಗಿ ಇಲ್ಲದೆ ಇರುವಾಗ ಅವ್ರು ಬಂದಲ್ಲಿ ಕೂತ್ಕೊಂಡು ಆ ಪಾಲಿಸಿ ಆಗಿಲ್ಲ ಇನ್ನೂ ಯಾಕೆ ಅಂದರೆ ಅಂಥ ಮನಸ್ಥಿತಿ ಇರೋವಂಥವ್ರು. ಹಾಗಾಗಿ ಈ ಸಮಾನತೆ ಅನ್ನೋದು ಕೂಡ ಹೋರಾಟದ ಮೂಲಕ, ಹಕ್ಕು ಮೂಲಕ ಬಂದಾಗ ಅದಕ್ಕೊಂದು ಅರ್ಥಪೂರ್ಣವಾಗಿರೋ ವ್ಯಾಖ್ಯಾನನ ಮಾಡ್ಬೋದು. ಹಂಗಾಗಿ ಅದಕ್ಕೂ ಒಂದು 50% ಕೊಡಿ ಅಂತ ನಾವು ಕೇಳ್ಬೋದು, ಅದು ಅಪ್ರೂವ್ ಕೂಡ ಆಗ್ಬಿಡ್ಬೋದು, ಅವರು ಕಂಟೆಸ್ಟ್ ಮಾಡಿಬಿಡ್ಬೋದು. ಆ ಒಂದು ಕ್ಷಿಪ್ರ ಬದಲಾವಣೆ, ಬೆಳವಣಿಗೆ ಇದೆಯಲ್ವ, ಅದಕ್ಕಿಂತ ಹೋರಾಟದ ಮೂಲಕ ಬಂದರೆ ನಿಮ್ಮಂಥ ಯುವಜನರು ನಾಳೆ ನಾವು ಬಂದು ಕೂತ್ಕೋತೀವಿ, ನಾವು ಅಲ್ಲಿ ಭಾಗವಹಿಸ್ತೀವಿ, ಪಾರ್ಟಿಸಿಪೇಷನ್ ಇನ್ ಡೆಮೋಕ್ರಸಿ, ಆ ಒಂದು ಕಾನ್ಸೆಪ್ಟ್ ಬಂತು ಅಂದರೆ ಬಹುಶಃ ನಮ್ಮ ಸಮಾಜಕ್ಕೆ ತುಂಬ ತುಂಬ ಆರೋಗ್ಯಕರವಾಗಿರುವಂಥ ಒಂದು ಬೆಳವಣಿಗೆ ಸಾಧ್ಯ ಅಂತ ನನಗನ್ಸುತ್ತೆ. ಇದು ಎಲ್ಲಿವರೆಗೆ ಈ ಮನಸ್ಥಿತಿ ಮೇಲಿನವರಲ್ಲಿ ಬರಲ್ವೋ ಅವ್ರಿಗೂ ಇಷ್ಟು ವರ್ಷ ನಾವು ಅನುಭವಿಸಿದ್ದೀವಿ, ಇನ್ಮೇಲಾದರೂ ಅವರು ಚೆನ್ನಾಗಿ ಬರಲಿ, ನಮ್ಮ ಸರಿಸಮವಾಗಿ ಕೂತ್ಕೊಳ್ಳಿ ಅಂತ ಮನಸ್ಥಿತಿ ಬದಲಾಗಲ್ವೋ ಅಲ್ಲಿವರೆಗೂ ಈ ಪರಿಸ್ಥಿತಿ ಇರುತ್ತೆ. ಎಸ್ ಮೇಡಮ್, ತುಂಬ ಹೊತ್ತಿಂದ ಕಾಯ್ತಿದ್ದೀರಿ ನೀವು. ಮ್ಯಾಮ್ ನಮಸ್ತೆ, ನನ್ನ ಹೆಸರು ಲಾವಣ್ಯ ಅಂತ, ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ನೀವು ಅವಾಗಲೇ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರಿ, ಆದರೆ ಇವತ್ತಿನ ಸಮಾಜದಲ್ಲಿ ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಚಿಂತನೆಗಳು ಎಷ್ಟರ ಮಟ್ಟಿಗೆ ಪ್ರಸ್ತಾವನೆಯಲ್ಲಿದೆ ಅಥವಾ ಪ್ರಸ್ತುತದಲ್ಲಿದೆ ಅಂತ? ಇವತ್ತು ನಾನು ಇಲ್ಲಿ ಮಾತಾಡ್ತಿದ್ದೀನಿ ಸಂವಾದದಲ್ಲಿ, ನೀವು ಪ್ರಶ್ನೆ ಕೇಳ್ತಿದ್ದೀರಿ, ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ಕಾರಣವೇ ಬಾಬಾ ಸಾಹೇಬರ ಸಬಲೀಕರಣದ ಆಶಯ. ಅವರು ಅವತ್ತು ಪ್ರಯತ್ನ ಮಾಡದೆ ಹೋಗಿದ್ರೆ, ಅವರು ಕನಸುಗಳಿಗೆ ಅಡಿಪಾಯ ಹಾಕದೆ ಹೋಗಿದ್ರೆ, ಆ ಮಸೂದೆಯನ್ನು ತರದೇ ಹೋಗಿದ್ರೆ, ಆ ಮಸೂದೆ
ಅಂಗೀಕಾರ ಆಗದೆ ಅವ್ರು ರಾಜೀನಾಮೆ ಕೊಡದೆ ಹೋಗಿದ್ರೆ, ಅದಾದಮೇಲೆ ಅವರು ಕಾರ್ಮಿಕ ಮಂತ್ರಿಗಳಾಗಿ ಮಹಿಳಾ ನೌಕರರಿಗೆ, ಮಹಿಳಾ ಕಾರ್ಮಿಕರಿಗೆ, ಇವ್ರಿಗೆಲ್ರಿಗೂ ಕೂಡ ಆರ್ಥಿಕ ಸೌಲಭ್ಯಗಳೇನಿರಬೇಕು, ಅವರ ಕೌಟುಂಬಿಕ ಸೌಲಭ್ಯಗಳೇನಿರಬೇಕು, ಅವರ ಹಕ್ಕುಗಳೇನಾಗಿರಬೇಕು, ಇವೆಲ್ಲ ಕೂಡ ಅವರು ಜಾರಿ ತರದೇ ಹೋಗಿದ್ರೆ, ಶೈಕ್ಷಣಿಕವಾಗಿ ಅವರು ಕಂಡಂಥ ಕನಸುಗಳೇನಿತ್ತು, ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಅವರು ಅವಾಗಿನ ಒಂದು ಕಾಂಟ್ರಿಬ್ಯೂಷನ್ ಕೊಡದೆ ಹೋಗಿದ್ರೆ, ಇವತ್ತು ನೀವು ಇಷ್ಟು ಕ್ವಾಲಿಫೈಡ್ ಆಗಿ, ನಾನು ಹೆಮ್ಮೆಯಿಂದ ಇಷ್ಟು ಓದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಾಗಲಿ, ನಾವು ಸಾಮಾನ್ಯ ಕುಟುಂಬದಿಂದ ಬಂದಿರೋಂಥವ್ರು. ಈಗ ದೊಡ್ಡ ದೊಡ್ಡ ಅಂಬಾನಿ ಅಂಥವ್ರು ಮಕ್ಕಳು ಓದಿ ಅವರು ಹೋಗ್ತೀವಿ ಅಂತ ಹೇಳೋದಕ್ಕೂ, ನಾವು ಇವಾಗ ಗ್ರಾಮೀಣ ಪ್ರದೇಶ ಅಂದ್ರಿ ಅಂತ ನಮ್ಮ ಕುಟುಂಬಗಳಿಂದ ನಾವು ಓದಿ ಬಂದು ಇವತ್ತು ಇಷ್ಟು ಮಾತಾಡ್ತಿದ್ದೀವಿ ಅಂದರೆ, ಬಾಬಾ ಸಾಹೇಬರದು ಆಶಯ ಇಲ್ಲದೆ ಇದ್ದರೆ ಇದು ಸಾಧ್ಯನೇ ಆಗ್ತಿರಲಿಲ್ಲ. ಸಾವಿತ್ರಿಬಾ ಫುಲೆ ಅವತ್ತು ಅವರು ಸೆಗಣಿ ಅಥವಾ ಮಣ್ಣು ಕೆಸರಿಂದ ಅವಮಾನಿತರಾಗದೆ ಹೋಗಿದ್ರೆ, ಅವರ ಸೀರೆ ಕೊಳಕಾಗದೆ ಹೋಗಿದ್ರೆ, ನಾವು ಇವತ್ತು ಕೂತ್ಕೊಂಡು ಶಿಕ್ಷಣದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇವತ್ತೇನು ಅವರೆಲ್ಲರದ್ದು ತ್ಯಾಗ ಇದೆ, ಪರಿಶ್ರಮ ಇದೆ, ಅವ್ರ ಕನಸಿದೆ, ಅದರ ಪ್ರತಿ ಫಲವಾಗಿ ನಾವು ಇವತ್ತು ಇಷ್ಟು ಗೌರವದಿಂದ, ಆತ್ಮಗೌರವದಿಂದ ಕೂತ್ಕೊಂಡು ಮಾತಾಡ್ತಿದ್ದೀವಿ. ನಿಜ 100%. ವಿಶ್ವವಿದ್ಯಾಲಯ ಅಂದ ಕೂಡಲೇ ನಮಗೆ ನಮ್ಮ ಉದ್ದೇಶ ಏನು, ಒಂದು ಡಿಗ್ರಿ ಸಿಗುತ್ತೆ. ಡಿಗ್ರಿ ಸಿಕ್ಕಿದ ಮೇಲೆ ಎಲ್ಲೋ ಒಂದು ಕೆಲಸ, ನಾನು ಚೆನ್ನಾಗಿರಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ಅದನ್ನು ನೋಡ್ಕೊಳ್ತೀವಿ. ಇದೇ ತಾನೇ ಫಸ್ಟ್ ಆಪ್ಷನ್ ಇದೇನೆ. ಓಕೆ, ಇದ್ರ ಮಧ್ಯೆ ಈ ಥರದ್ದು ಏನೋ ಒಂದಷ್ಟು ಓರಿಯೆಂಟೇಷನ್ ಸಿಗುತ್ತೆ ನಿಮಗೆ. ಬಿಕಾಸ್ ಆಫ್ ಅಂಬೇಡ್ಕರ್ ಸ್ಟಡಿ ಸೆಂಟರ್ ಆ ಕಾರಣ ಇರ್ಬೋದು, ಅಥವಾ ಪ್ರೊಫೆಸರ್ ಬಿ ರಮೇಶ್ ಅಂತ ಒಬ್ಬ ಉತ್ಸಾಹಿ ಕ್ರಿಯಾಶೀಲ ವೈಸ್ ಚಾನ್ಸಲರ್ ಕಾರಣ ಇರ್ಬೋದು, ಅವ್ರ ಜೊತೆ ಇರುವಂಥ ಪರಿವಾರ ಇರ್ಬೋದು, ಮತ್ತು ನಿಮ್ಮಂಥವ್ರನ್ನ ಇಲ್ಲಿ ಕರೆದು ಸಂವಾದ ಮಾಡಿಸ್ಬೇಕು ಅನ್ನುವಂಥ ದೂರದರ್ಶನದ ಹಂಬಲ ಕೂಡ ಇರ್ಬೋದು. ಒಂದು ಮಾನವೀಯ ಚಿಂತನೆ, ಇದು ಮಾನವೀಯ ಹಂಬಲ. ಇದರಿಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ, ಅಥವಾ ಇದರಿಂದ ಏನು ನೀವು ನಿರೀಕ್ಷೆ ಮಾಡಿದ್ರಿ, ಇದರಿಂದ ಏನು ಲಾಭ ಆಗಿದೆ ನಿಮಗೆ, ಯಾರಾದರೂ ಮಾತಾಡ್ಬೋದು. ಅಥವಾ ಇಂಥದ್ದು ಅಗತ್ಯ ಇದೆಯಾ, ಅಯ್ಯೋ ಬಿಡಿ ಸರ್ ಯಾಕೆ MA ಸರ್ಟಿಫಿಕೇಟ್ ತೊಗೊಂಡು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ಬಿಡ್ತೀವಿ ಅನ್ನೋವಂಥ ಸೀಮಿತ ಮನಸ್ಥಿತಿಗೂ, ಈ ಥರದ ಒಂದು ಎಕ್ಸ್ಪೋಸರ್ ಸಿಗ್ತಾ ಇರ್ತಕ್ಕಂಥ ನಿಮ್ಮಂಥವ್ರ ಮನಸ್ಥಿತಿಗೂ ನಾನು ಒಂದಷ್ಟು ವ್ಯತ್ಯಾಸ ಗೊತ್ತಾಗಬೇಕು. ಮೇಡಮ್ ಕೂಡ ನಿರೀಕ್ಷೆ ಮಾಡ್ತಾರೆ ಇದನ್ನು. ಓಕೆ, ಎಸ್, ಎನಿಬಡಿ? ನಮಸ್ತೆ ಮ್ಯಾಮ್, ನನ್ನ ಹೆಸರು ಚೈತ್ರ ಅಂತ. ಇಂಥ ಪ್ರೋಗ್ರಾಮ್ಸ್ ಅಗತ್ಯ ತುಂಬ ಇದೆ. ಯಾಕಂದರೆ ನಾವು ಮಾಸ್ಟರ್ಸ್ ಯೂನಿವರ್ಸಿಟಿ ಲೆವೆಲ್ ಬಂದು ಮಾಸ್ಟರ್ಸ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗೋದಲ್ಲ, ಒಂದು ಮ್ಯಾಮ್ ಹೇಳ್ದಂಗೆ ಒಂದು ಪ್ರಜ್ಞಾಪೂರ್ವಕ ಒಂದು ಚಿಂತನೆಗಳಾಗಬೇಕು. ಎಲ್ರಿಗೂ, ಯುವ ಜನತೆಗೂ ಅದು ಬೇಕು, ಮಹಿಳೆಯರಿಗೂ ಅದು ಬೇಕು. ಹಾಗಾಗಿ ಇಂಥ ಓರಿಯೆಂಟೇಷನ್ಸು ತುಂಬ ಆಗಬೇಕು. ಹಾಗಾಗಿ ಇಟ್ ಈಸ್ ವೆರಿ ನೆಸೆಸಿಟಿ ಪ್ರೆಸೆಂಟ್ ಸಿಚುವೇಶನ್. ನಿಮ್ಗೆ ಏನು ಸಿಕ್ತು, ವಾಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಅರ್ಲಿಯರ್, ಇಲ್ಲೇನು ಸಿಕ್ಕಿದೆ ನಿಮಗೆ? ನಾಲೆಜ್. ಬಹುಶಃ ಅಂದರೆ ಇಂಥ ಒಂದು ಪ್ರೋಗ್ರಾಮ್ಸಿಂದ ನಾಲೆಜ್ ಗೇನ್ ಆಗುತ್ತೆ. ಬಹುಶಃ ಇಂಥ ಒಂದು ಆರ್ಟಿಕಲ್ಸ್ ಇದೆ, ಮ್ಯಾಮ್ ಹೇಳಿದ್ರು ಬರೀ ಯಾರು UPSCಗೆ ಓದ್ತಾರೆ ಅವ್ರು ಮಾತ್ರ ಕಾನ್ಸ್ಟಿಟ್ಯೂಷನ್ ಫುಲ್ ತಿಳ್ಕೊತಾರೆ, ಬೇರೆಯವ್ರು ಯಾರು ಓದೋದಿಲ್ಲ ಅಂತ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಎಲ್ಲರೂ ತಿಳ್ಕೊಬೇಕು, ಎಲ್ರಿಗೂ ಆ ಜ್ಞಾನ ಅನ್ನೋದು ಬೇಕು. ಸೊ ಅಂಬೇಡ್ಕರ್ ಅವರು ಅದನ್ನ ಹೇಳೋದು, ಶಿಕ್ಷಣ ಸಂಘಟನೆ ಹೋರಾಟ. ಸೊ ಆ ಶಿಕ್ಷಣ ಎಲ್ಲರಿಗೂ ಬೇಕು. ಹಂಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಾದರೂ ಒಬ್ಬರು ಬಾಯ್ಸ್ ಕಡೆಯಿಂದ? ಹೋರಾಟ ಏನಿದೆ, ಅದರಲ್ಲೂ ಮಹಿಳಾ ಸಬಲೀಕರಣ ಹೋರಾಟ ಏನಿದೆ, ನಗರಗಳಿಗೆ ಮಾತ್ರ ಸೀಮಿತ ಆಗಿದೆ, ಗ್ರಾಮಗಳಿಗೆ ಇನ್ನೂ ಹೊರಟಿಲ್ಲ. ಹೋಗಬೇಕು ಅಂದರೆ ಏನು ಮಾಡಬೇಕು, ಹಾಗೆ ನಗರಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಥವಾ ಸಬಲೀಕರಣ ಹಳ್ಳಿಗೂ ಮುಟ್ಟಬೇಕು ಅಂದರೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಯುವಜನತೆ ಮಾಡಬೇಕು ಅಂತ ನಿಮಗೆ ನನ್ನ ಅನುಭವದ ಒಂದು 2-3 ಅಂಶಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದನ್ನ ಹೇಳ್ತಾನೆ ಇದಕ್ಕೆ ಉತ್ತರ ಸಿಗುತ್ತೆ ಅಥವಾ ಉತ್ತರ ಹುಡ್ಕೋ ಅದಿಲ್ಲಿದ್ದೀವಿ ಅಂತ ಅನಿಸುತ್ತೆ. ಎಲ್ಲಿ ಹೆಣ್ಣುಮಕ್ಕಳು ಶಿಕ್ಷಣ ತೊಗೊಂಡಿದ್ದಾರೆ, ಉದ್ಯೋಗ ತೊಗೊಂಡಿದ್ದಾರೆ, ಅವೆರಡರ ಜೊತೆಯಲ್ಲಿ ಅವ್ರಿಗೊಂದು ಪ್ರಜ್ಞೆ ಇದೆ, ನಾವು ಸಂಘಟಿತರಾಗಬೇಕು, ಕೆಲವು ಸವಲತ್ತು ತೊಗೊಳ್ಬೇಕು ಅನ್ನೋ ಒಂದು ಅರಿವಿದೆ, ಅಲ್ಲಿ ಸಂಘಟನೆಗಳು ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ಹಳ್ಳಿಯಲ್ಲಿ ಯುವಜನರೇ ಇಲ್ಲ, ನಿಮ್ಮಂಥ ಹುಡುಗರು ಹಳ್ಳಿಯಲ್ಲಿ ಇಲ್ಲ, ಹಾಸ್ಟೆಲಿದ್ದು ಓದ್ತಾ ಇದ್ದಾರೆ, ನಗರಗಳ ಕಡೆ ಕೆಲಸಕ್ಕೆ ಬಂದಿದ್ದಾರೆ. ಈಗ ನಾನು ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಇದೆ, ಆ ಇಡೀ ಹಳ್ಳಿಯಲ್ಲಿ ಯಾವ ಹುಡುಗರು ಇಲ್ಲ. ಆವಾಗ ಹಳ್ಳಿಯಲ್ಲಿ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋರು ಹಳ್ಳಿಯಲ್ಲಿ ಇರಬೇಕಲ್ವಾ? ಇವತ್ತು ನಗರೀಕರಣ ಗ್ರಾಮೀಣ ಪ್ರದೇಶದ ಒಂದು ದೊಡ್ಡ ಒಂದು ಪಲ್ಲಟ, ಒಂದು ಅಂತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಹಳ್ಳಿ ಹೆಣ್ಮಕ್ಕಳು ಶಿಕ್ಷಣ ತಗೋಬೇಕು, ಶಿಕ್ಷಣದ ಜೊತೆಯಲ್ಲಿ ಅವರ ಹಕ್ಕುಗಳ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ನನಗೆ ಹಕ್ಕಿದೆ ಅಂತ ಹೇಳಿದಾಗ ಹಕ್ಕನ್ನು ಪಡ್ಕೊಳ್ಳೋದ್ರ ಬಗ್ಗೆ ಎದ್ದು ನಿಂತ್ಕೋತೇನೆ. ನನಗೆ ಹಕ್ಕಿದೆ ಅಥವಾ ಹಕ್ಕನ್ನು ರಕ್ಷಣೆ ಮಾಡ್ಕೋಬೇಕು ಅದು ಗೊತ್ತೇ ಇಲ್ಲ ಅಂದಾಗ ಹೇಗೆ ಹೋರಾಟ ಶುರು ಆಗುತ್ತೆ?
ಹೋರಾಟ ಯಾರೋ ಬಂದು ಇನ್ನೊಂದು ಕಡೆ ಮಾಡೋವಂಥದ್ದಲ್ಲ, ನಮಗಾಗಿ ನಾವು ಮಾಡೋವಂಥದ್ದು. ನಮಸ್ತೆ ಮ್ಯಾಮ್, ನನ್ನ ಹೆಸರು ಕುಸುಮ, ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಇಂದಿನ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಲಿಂಗ ಸಮಾನತೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಹೇಗೆ ಸೇರಿಸ್ಬೋದು, ಅದರಿಂದ ನಾವು ಇನ್ನೂ ಶಿಕ್ಷಣದ ಮೂಲಕ ಹೇಗೆ ತಿಳ್ಕೊಬೋದು ಅನ್ನೋ ಕುತೂಹಲ ಮ್ಯಾಮ್. ಶಿಕ್ಷಣ ವ್ಯವಸ್ಥೆಯಲ್ಲಿ ಲಿಂಗ ಸಮಾನತೆ ಅಂತ ನಾವೇನು ಮಾತಾಡ್ತಿದ್ದೀವಿ, ಇವತ್ತು ಆ ಲಿಂಗ ಸಮಾನತೆಯಲ್ಲಿ ಅಂಥ ಒಂದು ವೈರುಧ್ಯ ಇದೆ ಅಂತ ಅನಿಸಲ್ಲ. ಎಲ್ಲ ಕಡೆ ತಂದೆ ತಾಯಿಯಂದರು ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಪೂರ್ತಿ ಶಿಕ್ಷಣ ಬೇಕು ಅನ್ನೋ ಕನಸಿದೆ. ಹಂಗಾಗಿ ಇವತ್ತು ಹೆಣ್ಮಕ್ಳು ಕೂಡ ಅಷ್ಟೇ ಕಾಂಪೀಟ್ ಮಾಡ್ತಾ ಇದ್ದಾರೆ. ನೀವು IIT ಇಂದ ಹಿಡಿದು ಯೂನಿವರ್ಸಿಟಿ PhD PG ಅಡ್ಮಿಷನಿಂದ ತೊಗೊಂಡು ನೀವು CET ನೀಟು ಇವೆಲ್ಲ ನೀವು ಅಂಕಿಅಂಶಗಳನ್ನ ನೀವು ಚೆಕ್ ಮಾಡಿದ್ರೆ ಇವತ್ತು ಹೆಣ್ಮಕ್ಳಿಗೆ ಕಡಿಮೆ, ಗಂಡು ಮಕ್ಕಳಿಗೆ ಆ ಥರ ಇಲ್ಲ, ಇದೆ. ಆದರೆ ಇಲ್ಲಿ ಇನ್ನೊಂದು ಕ್ಲಿಷ್ಟವಾಗಿರುವಂಥದ್ದು ಏನು ಅಂದರೆ, ನಗರದಲ್ಲಿರುವಂತಹ ನಗರದ ಮಕ್ಕಳಿಗೆ ಸಿಗೋ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗ್ತಿಲ್ಲ. ಆದರೆ ಸಂತೋಷದ ವಿಷಯ ಏನು ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಹಿಂದೆ 25 ವರ್ಷಗಳ ಹಿಂದೆ ಇದ್ದಂಥ ಅಂಕಿಅಂಶಗಳಿಲ್ಲ. ಇವತ್ತು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಮುಂದೆ ಬರ್ತಾ ಇದ್ದಾರೆ. ಇವೆಲ್ಲ ತಗೊಂಡಾಗ ಶಿಕ್ಷಣದಲ್ಲಿ ಬಾಬಾ ಸಾಹೇಬರು ಕಂಡಂಥ ಕನಸು ನಿಜವಾಗ್ಲೂ ಮುಂದಕ್ಕೆ ನಡೀತಾ ಇದೆ, ರಥ ಇನ್ನೂ ವೇಗವಾಗಿ ಹೋಗ್ತಾ ಇದೆ. ಆದರೆ ಶಿಕ್ಷಣ ತಗೊಳ್ಳೋದು ಅಷ್ಟೇ ಅಲ್ಲ, ಈ ಯುವಜನರು ಶಿಕ್ಷಣ ತಗೊಳ್ಳೋ ಜೊತೆಯಲ್ಲಿ ತಮ್ಮ ಅಸ್ತಿತ್ವವನ್ನು ದೃಢಪಡಿಸ್ಕೊಳ್ಳುವಂಥದ್ದು ಇನ್ನೊಂದು ನಾವೆಲ್ಲ ಮರ್ತೋಗಿದ್ದೀವಿ, ನನ್ನನ್ನು ಸೇರಿ. ಈಗ ನಾನು ತುಂಬ ಓದಿದ್ದೀನಿ, ಕೆಲಸ ತೊಗೊಂಡಿದ್ದೀನಿ, ನನ್ನ ಆರ್ಥಿಕವಾಗಿ ಎಲ್ಲ ಸಾಮಾಜಿಕವಾಗಿ ಸಮರ್ಥಳಿದ್ದೀನಿ ಅಂದರೆ ಇಲ್ಲಿಗೆ ನಂದು ಮುಗಿತಾ ಅಂದರೆ ಬಾಬಾ ಸಾಹೇಬ್ರು ಇನ್ನೊಂದು ಕನಸು ಕಂಡಿದ್ರು. ನಾವೆಲ್ಲ ಅದು ಮರ್ತೋಗ್ತಾ ಇದ್ದೀವಿ, ಜಾಣತನವಾಗಿ ಮರ್ತೋಗ್ತಿದ್ದೀವಿ. ಏನು ಅಂದರೆ ನಮ್ಮ ಮೇಲೆ ಇನ್ನೊಂದು ಹೊಣೆಗಾರಿಕೆ ಇದೆ. ನಂದಿದೆಲ್ಲ ಆದಮೇಲೆ ನನ್ನ ಸಮುದಾಯದ ಇನ್ನೊಂದು ಯಾವುದೋ ಮಗು ಅಲ್ಲಿದೆ, ಇನ್ನೊಂದು ಹೆಣ್ಣು ಮಗುಗೆ ಶಿಕ್ಷಣ ಸಿಕ್ಕಿಲ್ಲ, ಹಾಸ್ಟೆಲ್ ಸಿಕ್ಕಿಲ್ಲ, ಆ ಮಗುಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ನಂದ್ರಲ್ಲಿ ಒಂದು ಜವಾಬ್ದಾರಿ, ಆ ಮಗುನ ಒಂದೇ ಒಂದು ಮಗುನ ಮುಂದೆ ನಡೆಸಿದ್ರೆ ನಾನು ಪಡ್ಕೊಂಡು ಶಿಕ್ಷಣಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಕನಸಿಗೆ ಅರ್ಥಪೂರ್ಣವಾಗಿರುವಂಥ ವ್ಯಾಖ್ಯಾನ ಆಗುತ್ತೆ. ಅಂದರೆ ನಾವಿಷ್ಟು ಎಜುಕೇಷನ್ ತೊಗೊಂಡು ಮುಂದೆ ಹೋಗ್ತಾ ಇರೋರು ಇನ್ನೆಲ್ಲೋ ಒಂದು ಕಡೆ ಹಿಂದುಳಿದಿದ್ದಾರಲ್ಲ, ಆ ಹಿಂದುಳಿದಿರೋಂಥ ಒಂದು ಮಗುನ ಜೊತೇಲಿ ತೊಗೊಂಡೋದಾಗ ಆ ಕನಸು ಪೂರ್ತಿ ಆಗುತ್ತೆ. ನಾವು ನಿರಾಶಾದಾಯಕ ಆಗೋಂಥ ಸನ್ನಿವೇಶ ಇಲ್ಲ ಅಂತ ನಾನು ಭಾವಿಸ್ತೀನಿ. ಒಪ್ಕೋತೀನಿ, ಇವತ್ತು ಡೊನೇಷನ್ನು, ಕ್ಯಾಪಿಟೇಷನ್ನು, ಫೀಸು, ಶುಲ್ಕ ಇವೆಲ್ಲ ಜಾಸ್ತಿ ಇದೆ. ಇಷ್ಟಿದ್ರೂ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಕಡಿಮೆ ಇದ್ದಾರೆ, ಹಿಂದುಳಿದಿದ್ದಾರೆ ಅಂತ ಇಲ್ಲ. ಆದರೆ ಅಂಕಿಅಂಶಗಳು ತೊಗೊಂಡ್ರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು, ಅದರಲ್ಲೂ ಕೂಡ ನೀವು ದಲಿತ ಸಮುದಾಯ ಅಂತೆಲ್ಲ ತೊಗೊಂಡಾಗ, ಹಿಂದುಳಿದ ಸಮುದಾಯ ಅಂತ ತೊಗೊಂಡಾಗ ಹೆಣ್ಮಕ್ಳದ್ದು ಶಿಕ್ಷಣ ಪಡಿತಾ ಇರೋದು ಗಂಡು ಮಕ್ಳಿಗೆ ತೊಗೊಂಡ್ರೆ ಕಡಿಮೆನೇ ಇದೆ ಅಂಕಿಅಂಶಗಳು. ನೀವು ಕೇರಳ, ಕರ್ನಾಟಕ ಅಂತಂದರೆ ಕೇರಳ ಅವರು 89% ದಾಟ್ಬಿಟ್ಟಿದ್ದಾರೆ, ಕರ್ನಾಟಕ ಇನ್ನೂ ಕಡಿಮೆ ಇದೆ. ಆ ಅಂಕಿಅಂಶಗಳು ಹೇಳ್ಬೋದು. ಬಟ್ ಬಾಬಾ ಸಾಹೇಬ್ರ ಕನಸು ಥರ ಏನಿದೆ ಇವತ್ತು ಅವಕಾಶಗಳು ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಇದೆ. ಅಂಬೇಡ್ಕರ್ ಅವರ ಕೊನೆಯ ದಿನಗಳಲ್ಲಿ ಅದನ್ನು ಬಾಬಾ ಸಾಹೇಬರು ತನ್ನ ಕಾರ್ಯದರ್ಶಿ ರತ್ತುಗೆ ಹೇಳ್ತಾರೆ. ಅಂಬೇಡ್ಕರ್ ಅವರು ಪದೇ ಪದೇ ಕಣ್ಣೀರು ಹಾಕುವಂಥ ದಿನಗಳವು. ಯಾಕೆಂದರೆ ವ್ಯವಸ್ಥೆ ತಾವೇ ಕಟ್ಟಿರುವಂಥ ಸಮಾಜದ ಅಥವಾ ಸಮುದಾಯದ ಹಿತ, ಆ ಹಿತದ ಗೋಡೆ ಅವ್ರಿಗೇನು ಸುಭದ್ರವಾಗಿದೆ ಅಂತ ಅನಿಸಲ್ಲ, ಬೀಳ್ತಾ ಇದೆ, ಕುಸಿದೋಗ್ತಾ ಇದೆ, ನನ್ನ ಕನಸು ನನಸಾಗ್ತಾ ಇಲ್ಲ ಅನ್ನುವಂಥ ಭಾವನೆ ಆ ಏಜಲ್ಲಿ ಶುರುವಾಗುತ್ತೆ. ಆ ಟೈಮಲ್ಲಿ ಯಾಕೆ ಬಾಬಾ ಸಾಹೇಬ್ ನೀವು ಇಷ್ಟೊಂದು ಕಣ್ಣೀರು ಹಾಕ್ತೀರಿ ಇತ್ತೀಚೆಗೆ ಪದೇ ಪದೇ ಅಂತ ಕೇಳಿದಾಗ ಬಾಬಾ ಸಾಹೇಬ ರತ್ತುವರೆಗೆ ಹೇಳ್ತಾರೆ, ರತ್ತು, ವಿದ್ಯಾವಂತರಿಗಾಗಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದೆ, ಸಂವಿಧಾನದ ಮೂಲಕ ಹಕ್ಕು ಮತ್ತು ಅವಕಾಶಗಳನ್ನು ಕೊಟ್ಟೆ. ನನ್ನ ಕನಸು ಏನಾಗಿತ್ತು ಅಂತ ಅಂದೆ, ವಿದ್ಯಾವಂತರು ಅವ್ರದ್ದೇ ಸಮುದಾಯದ ಅವಿದ್ಯಾವಂತರಿಗಾಗಿ ಅವರು ಕೆಲಸ ಮಾಡ್ತಾರೆ, ಅವ್ರ ಹಿತ ಕಾಪಾಡ್ತಾರೆ ಅಂತ. ಆದರೆ ವಿದ್ಯಾವಂತರು ಮಾಡ್ತಿರೋವಂಥ ಕೆಲಸ ಏನು ಅಂದರೆ ಸ್ವಾರ್ಥಿಗಳಾಗಿದ್ದಾರೆ, ಪರಮ ಸ್ವಾರ್ಥಿಗಳಾಗಿದ್ದಾರೆ. ಅವರು ಬದುಕಬೇಕು, ಅವ್ರ ಕುಟುಂಬ ಬದುಕಬೇಕು ಅನ್ನುವಂಥ ಸ್ವಾರ್ಥತೆಯಿಂದ ಅವ್ರು ಮೆರಿತಾ ಇದ್ದಾರೆ. ಯಾರು ಇಷ್ಟು ದಿನ ಇವ್ರ ಕಡೆಯಿಂದ ಏನಾರು ಆಗುತ್ತೆ ಅಂತ ಕಾಯ್ತಿದ್ರೋ ಅವರೆಲ್ಲೂ ಕಣ್ಣೀರು ಕೋಡಿಯಲ್ಲಿದ್ದಾರೆ ಅಂಥೇಳಿ ಗಳಗಳ ಹೇಳ್ತಾರೆ. ಎಂಥ ಇದು ಆ ಘಟನೆ ನೆನೆಸ್ಕೊಂಡ್ರೆ ಕನಿಷ್ಠ ಒಬ್ಬ ಅಂಬೇಡ್ಕರ್ ಋಣ ತಿಂದಿರೋ ಅಥವಾ ಉಂಡಿರುವಂಥ ಒಬ್ಬ ಮನುಷ್ಯನಾಗಿ ನಾನು ಆ ಕಣ್ಣೀರಿನ ಒಂದು ಹನಿಯನ್ನು ನಾನು ಒರೆಸಬಹುದಾ ಅಂತ ಯೋಚನೆ ಮಾಡಿದ್ರೆ ನಾವು ಸಾಕು, ಮನುಷ್ಯರಾಗಿದ್ದಕ್ಕೆ, ಅಂಬೇಡ್ಕರ್ ಹೆಸರು ಹೇಳಿದ್ದಕ್ಕೆ ಸಾಕಾಗ್ಬಿಡುತ್ತೆ. ಹೌದಲ್ವಾ? ಅದನ್ನು ಮಾಡ್ತೀರಾ? ದಯವಿಟ್ಟು ಮಾಡ್ತೀರಾ? ಎಸ್, ಅದು ಮಾಡಬೇಕು. ಮತ್ತು ಮಾಡುವ ಎದೆಗಾರಿಕೆ ನಿಮಗೆ ಹೆಚ್ಚಾಗಿ ನೀವು ಮಾಡೋದಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಭರಪೂರ ಸಿಗಲಿ, ಕೈ ತುಂಬ ಸಿಗಲಿ.
ಅಂಬೇಡ್ಕರ್ ಖುಷಿ ಪಡ್ತಾರೆ. ಅವರ ಋಣಭಾರದ ಅಡಿಯಲ್ಲಿ ಬದುಕ್ತಾ ಇದೆ ಈ ಜನಾಂಗ. 142 ಕೋಟಿ ಕೂಡ ಅವ್ರ ಋಣಭಾರದಲ್ಲಿ ಬದುಕ್ತಾ ಇದೆ. ಹಾಗಾಗಿ ಕಿಂಚಿತ್ ನಮ್ಮ ಮಿತಿಯಲ್ಲಿ ನಾವು ಅಂಬೇಡ್ಕರ್ಗೆ ಗೌರವ ಸಲ್ಲಿಸುವಂಥ ಅವ್ರ ಕನಸನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ನಮ್ಮ ಯೂತ್ಸನ್ನು ತುಂಬ ಇನ್ಸ್ಪೈರ್ ಮಾಡಿದಿರಿ. ನಿಮ್ಮ ವೈಯಕ್ತಿಕ ನೆನಪುಗಳನ್ನು ಒಳಗೊಂಡಂತೆ ಬಾಬಾ ಸಾಹೇಬರ ಅನೇಕ ಚಿಂತನೆಗಳ ಮೂಲಕ ಅವ್ರನ್ನ ಪ್ರೇರೇಪಿಸಿದಿರಿ. ಬಹುಶಃ ಇದೊಂದು ಸಾರ್ಥಕ ಕಾರ್ಯಕ್ರಮ ಅಂಥೇಳಿ ನಾನು ಭಾವಿಸ್ತೇನೆ. ದೂರದರ್ಶನ ಇಂಥ ಅನೇಕ ಕಾರ್ಯಕ್ರಮಗಳ ಮೂಲಕ ಬಾಬಾ ಸಾಹೇಬರನ್ನ ಜನಮಾನಸಕ್ಕೆ ಮುಟ್ಟಿಸ್ತಾ ಇದೆ. ಬಾಬಾ ಸಾಹೇಬರ ಚಿಂತನೆಗಳನ್ನು ಜನಮಾನಸಕ್ಕೆ ತಲುಪಿಸುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಯುವಕರನ್ನು ಒಳಗೊಳ್ಳುವಂಥ ಈ ಕೆಲಸಕ್ಕೆ ನಮಗೆ ಕೈ ಜೋಡಿಸಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ಅದರ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಇವರಿಗೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇವೆ. ಬಂದು ಯೂತ್ ಜೊತೆ ತುಂಬ ಸಮಯ ಕಳೆದಿದ್ರಿ, ತುಂಬ ಹೊತ್ತು ಮಾತಾಡಿದ್ರಿ. ಅದಕ್ಕಾಗಿ ವಾಹಿನಿಯ ಪರವಾಗಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪರವಾಗಿ ತಮಗೆ ಹಾರ್ದಿಕವಾದಂಥ ಭೀಮ ವಂದನೆಗಳು ಮೇಡಮ್. ಎಸ್, ಅಂಬೇಡ್ಕರ್ನ ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ, ನಮ್ಮ ಎದೆಗೆ ಇಳಿಸ್ಕೊಳ್ಳುವ. ಯಾಕೆಂದರೆ ಬರೀ ಓದೋದಲ್ಲ, ಎದೆಗೆ ಇಳಿಸ್ಕೋಬೇಕು. ತಲೆಗೆ ಹಾಕೊಂಡು ಓದೋ ಅಲ್ಲ, ಎದೆಗೆ ಹಾಕೊಂಡು ಓದಬೇಕೀಗ ನಾವು. ಎದೆಗೆ ಇಳಿಸಿಕೊಳ್ಳುವ ಒಂದು ಸುಸಂದರ್ಭಕ್ಕೆ ನೀವು ಸೆಲೆಕ್ಟ್ ಆಗಿ ಇಲ್ಲಿಗೆ ಬಂದ್ರಲ್ಲ, ನೀವು ನಿಜವಾಗ್ಲೂ ಕೂಡ ಅದೃಷ್ಟವಂತರು. ಆ ಅದೃಷ್ಟಶಾಲಿಗಳು. ಮುಂದೆ ಈ ಚಿಂತನೆಗಳ ಚೈತ್ರ ಯಾತ್ರೆಯನ್ನು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನೋದು ನಮ್ಮ ಎದುರಿಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ಆ ದಾರಿಯಲ್ಲಿ ಸಾಗುವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಅಂತೇಳಿ ಹಾರೈಸ್ತಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಾಹಿನಿ ಪರವಾಗಿ, ನಿಮ್ಮದೇ ಯೂನಿವರ್ಸಿಟಿ ಪರವಾಗಿ ನಾನು ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಆಲೋಚನೆಗಳನ್ನು, ಹೊಸ ವಿಷಯಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಚಂದನದ ನಿಜವಾದ ಕಂಪನ್ನು ಮನೆಗಳಿಗೆ ತಲುಪಿಸುವ ಕಾಯಕ ಹೊತ್ತಂಥ ಚಂದನ ವಾಹಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು. ಆ ತಲುಪಿಸುವ ಕಾಯಕದಲ್ಲಿ ಯುವಜನರನ್ನು ಒಳಗೊಳ್ಳಬೇಕು ಅನ್ನುವಂಥ ಒಂದು ಮಹದಾಸೆ ಇತ್ತು. ಆ ಮಹದಾಸೆ ಸಾಕಾರಗೊಂಡಿದೆ ಅಂತ ಹೇಳ್ತಾ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಹಾರ್ದಿಕವಾದಂಥ ವಂದನೆಗಳೊಂದಿಗೆ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ನಮಸ್ಕಾರ.